ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ದು ರಸ್ತೆ, ಮಡಿಕೇರಿ. ಕನ್ನಡ ಭಾಷೆಯ ಅಭಿವೃದ್ಧಿಗೆ ಸಣ್ಣ ಸಣ್ಣ ಭಾಷೆಗಳ ಕೊಡುಗೆ ಅಪಾರವಾಗಿದೆ. ಕನ್ನಡ ಸಾಹಿತ್ಯ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸುವಲ್ಲಿ ಹಾಗೂ ಶಿಕ್ಷಣಕ್ಕೆ ಒತ್ತು ನೀಡುವಲ್ಲಿ ಸರ್ಕಾರದ ಶಿಕ್ಷಣ ನೀತಿಯಲ್ಲಿ ಶಾಲಾ ಗ್ರಂಥಾಲಯಗಳ ಪಾತ್ರ ಪ್ರಮುಖವಾಗಿದೆ ಎಂದು ಕೊಡಗು ಜಿಲ್ಲಾ 17ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ, ಸಾಹಿತಿ ಹಾಗೂ ಕಥೆಗಾರ ಅಬ್ದುಲ್ ರಶೀದ್ ಬಣ್ಣಿಸಿದ್ದಾರೆ. ಸುಂಟಿಕೊಪ್ಪದ SS ಇಂಟರ್ನ್ಯಾಷನಲ್ ಸಭಾಂಗಣದ ಕವಿಶಿಷ್ಯ ಪಂಜ್ಯ ಮಂಗೇಶರಾಯರ ವೇದಿಕೆಯಲ್ಲಿ ಶುಕ್ರವಾರ ನಡೆದ ಕೊಡಗು ಜಿಲ್ಲಾ 17ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೊಡಗನ್ನು ಕರ್ನಾಟಕದ ಕಾಶ್ಮೀರ ಎಂದು ಹೇಳುತ್ತಾರೆ, ಆದರೆ ಈ ಹೋಲಿಕೆ ಯಾಕೋ ಸರಿ ಬರುತ್ತಿಲ್ಲ. ಕಾಶ್ಮೀರದ ಕಷ್ಟ ಕಾರ್ಪಣ್ಯಗಳ ಅರಿವು ಇರುವವರು ಮತ್ತು ಕೊಡಗಿನ ಚೆಲುವನ್ನು ಚೆನ್ನಾಗಿ ಬಲ್ಲವರು ಯಾರೂ ಸಹ ಈ ಹೋಲಿಕೆ ಸರಿಯಲ್ಲ ಎಂದು ಹೇಳುತ್ತಾರೆ. ಈ ನೆಲದ ಮಣ್ಣು, ಗಾಳಿ, ಇಲ್ಲಿನ ಗುಡಿಗಳು, ಭಗವತಿ, ಈಶ್ವರ, ಅಯ್ಯಪ್ಪ, ಕೊರತಿ, ಚಾಮುಂಡಿ, ದೇವರ ಕಲ್ಲುಗಳು, ದೇವರ ಕಾಡುಗಳು, ಈ ಬಗ್ಗೆ ಪ್ರವಾಸಿಗರಲ್ಲಿ ಮಾಹಿತಿ ಇರಬೇಕು ಎಂದು ನುಡಿದರು. ಹಾಡಿನ ಪ್ರಸ್ತುತಿ ಬೃಂದಾವನ ಬಡಾವಣೆ. ನೆನಪು ಸುಮಾರು 1983ನೇ 82ನೇ ಇಸ್ವಿ ಗೋಕಾಕ್ ಚಳವಳಿ ಜಾರಿಗೆ ಬರಲಿ ಅಂತ ಹೇಳಿ ನಾವಿಲ್ಲಿ ಕೊಡಗಿನಲ್ಲಿ ಕೊಡಗು ಕನ್ನಡ ಕ್ರಿಯಾ ಸಮಿತಿ ಲೇಖಕ ಕಲಾವಿದರ ಬಳಗ ನಮ್ಮ DP ರಮೇಶ್ ಇದ್ರು, ಯಾಕಂದರೆ ಬಹಳಷ್ಟು ಜನ ನಾವೆಲ್ಲ ಸೇರಿಕೊಂಡು ನಾವೆಲ್ಲ ಸಣ್ಣ ಹುಡುಗರು PUC ಓದ್ತಾ ಇದ್ದ ಹುಡುಗರು ನಾವು ಕೂಡ ಸುಂಟಿಕೊಪ್ಪದಲ್ಲಿ ಕನ್ನಡ ಕ್ರಿಯಾ ಸಮಿತಿ ಮಾಡಿ ಗೋಕಾಕ್ ಚಳವಳಿ ಜಾರಿಗೆ ಬರಲಿ ಅಂತ ಹೇಳಿ ಹೋರಾಟ ಮಾಡೋದು, ಗೋಡೆಯಲ್ಲಿ ಬರೆಯೋದು, ಮೆರವಣಿಗೆ ಮಾಡೋದು. ಅದೇ ಸಮಯದಲ್ಲಿ ಶಕ್ತಿ ಪತ್ರಿಕೆಯ 25ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಮಡಿಕೇರಿಯಲ್ಲಿ ನಡೀತಾ ಇತ್ತು, ಮಡಿಕೇರಿ ಜೂನಿಯರ್ ಕಾಲೇಜಲ್ಲಿ. ಆಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಗುಂಡೂರಾವ್ ಅವರು ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಮಡಿಕೇರಿಗೆ ಬರ್ತಾ ಇದ್ರು. ನಾವೇನು ಮಾಡೋದು ಅಂತಂದ್ರೆ ಸುಂಟಿಕೊಪ್ಪದಲ್ಲಿ ಅವರು ಬರುವ ದಾರಿಯಲ್ಲಿ ಗೋಕಾಕ್ ವರದಿ ಜಾರಿಗೆ ಬರಲಿ ಅಂತ ಹೇಳಿ ವೈರನ್ನ ಎಲ್ಲರಿಗೂ ಇಲ್ಲಿದ್ದೀರಾ, ಬಹಳ ಜನ ಇಲ್ಲಿದ್ದೀರಾ, ಆ ಕಪ್ಪು ಬಾವುಟ ಹಿಡಿದು ಪ್ರತಿಭಟನೆ ಮಾಡೋದು. ನಮ್ಮನ್ನೆಲ್ಲ ಪೊಲೀಸರು ಬಂಧಿಸಿ ಸಮಾರಂಭ ಮುಗಿಯುವ ತನಕ ಮಡಿಕೇರಿಯ DAR ಅವರ ಒಂದು ಸಣ್ಣ ಟೆಂಪ್ರರಿ ಸೆರೆಮನಿ ಇದೆ. ಆ ಸೆರೆಮನಿಯಲ್ಲಿ ಬಂಧನದಲ್ಲಿ ಇಟ್ಟು ಗುಂಡ್ರಾವ್ ಅವರೆಲ್ಲ ಹೋದ್ಮೇಲೆ ಎಲ್ಲ ಫಂಕ್ಷನ್ಗಳೆಲ್ಲ ಮುಗಿದ ಮೇಲೆ ವಾಪಸ್ ನಮ್ಮನ್ನು ಹೊರಗಡೆ ಬಿಟ್ಟು ಆಗ ನನಗೆ ಬಹಳಷ್ಟು ಪ್ರಶಸ್ತಿಗಳು ಬಂದಿತ್ತು. 4-5 ಪ್ರಶಸ್ತಿ, ಭಾಷಣ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ, ಕಥಾ ಸ್ಪರ್ಧೆ, ಕವನ ಸ್ಪರ್ಧೆಗೆಲ್ಲ ಪ್ರಶಸ್ತಿ ಬಂತು. ಸೊ ವೇದಿಕೆಯಲ್ಲಿ ಹೆಸರು ಕೂಗುವಾಗ ನಾನಿರಲಿಲ್ಲ, ಆದರೆ ನಾವು ಬಂಧನದಿಂದ ಹೊರಗಡೆ ಬಂದ ಮೇಲೆ ಶಕ್ತಿ ಪತ್ರಿಕೆ ಕಾರ್ಯಾಲಯಕ್ಕೆ ಹೋಗಿ ಆ ಪುಸ್ತಕನ ತಗೊಂಡ್ಬಂದು ಹೆಮ್ಮೆಯಿಂದ ನಮ್ಮ ಮನೆಯಲ್ಲಿ ತೋರಿಸಿದ್ವಿ. ಆಗ ನಮಗೆ ಇದ್ದಿದ್ದು ಪ್ರಶಸ್ತಿ ಸ್ವೀಕರಿಸೋದಲ್ಲ ಅಥವಾ ಸಮಾರಂಭದಲ್ಲಿ ಭಾಗವಹಿಸೋದಲ್ಲ, ಕನ್ನಡಕ್ಕೆ ಕುತ್ತು ಬಂದಾಗ, ಕನ್ನಡಕ್ಕೆ ಅನ್ಯಾಯ ಆದಾಗ, ಕನ್ನಡದ ಮುಂದೆ ಉಳಿದ ಭಾಷೆಗಳಿಗೆ ಹೆಚ್ಚು ಪ್ರಾಧಾನ್ಯತೆ ನೀಡುತ್ತಿದ್ದಂಥ ಸಮಯದಲ್ಲಿ ನಾವೆಲ್ಲ ಬಂಧನಕ್ಕೊಳಗಾದರೂ ಪರವಾಗಿಲ್ಲ, ನಾವು ಒಳಗೆ ಇರ್ತೀವಿ, ಸೆರೆಮನೆಯಲ್ಲಿ ಇರ್ತೀವಿ, ಜೈಲಲ್ಲಿ ಇರ್ತೀವಿ, ಪೊಲೀಸ್ ಕಸ್ಟಡಿಯಲ್ಲಿ ಇರ್ತೀವಿ, ಆದರೆ ನಮಗೆ ನಮ್ಮ ಭಾಷೆ ಮುಖ್ಯ ಅಂತ ನಾವೆಲ್ಲ ಹೋರಾಟ ಮಾಡೋದು. ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷರಾದ ಡಾಕ್ಟರ್ ತೀತ್ರ ರೇಖಾ ವಸಂತ್ ಅವರು ಮಾತನಾಡಿ, ನಾಡಿನಲ್ಲಿ ಕನ್ನಡ ಭಾಷೆಗೆ ಪ್ರಥಮ ಆದ್ಯತೆ, ಆದ್ದರಿಂದ ಆತಂಕ ಪಡುವ ಅಗತ್ಯವಿಲ್ಲ. ನಾಡು ನುಡಿ ಪ್ರತಿಯೊಬ್ಬರಲ್ಲೂ ಪ್ರೇಮ ಮತ್ತು ಅಭಿಮಾನ ಇರಬೇಕು ಎಂದರು.
ಕವಿರಾಜ ಮಾರ್ಗ ಅವರು ಹೇಳಿರುವಂತೆ ಸಮಾಜ ಮತ್ತು ಧರ್ಮದಲ್ಲಿ ಸಹಿಷ್ಣುತೆ ಇರಬೇಕು, ಹಾಗಾದಾಗ ಮಾತ್ರ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಬಹುದು ಎಂದರು. ಆಮೇಲೆ ಕನ್ನಡದ ಬಗ್ಗೆ ಈಗಾಗಲೇ ನಮಗೆ ತಂತ್ರಜ್ಞಾನದ ಯುಗದಲ್ಲಿದ್ದೀವಿ ನಾವು. ಜಾಗತಿಕ ಜಗತ್ತಿನಲ್ಲಿ ಭಾಷೆಗೆ ಭಯ ಇದೆ. ನಮ್ಮ ನಾಡು ನುಡಿಯ ಬಗ್ಗೆ ಯಾರು ಮುಂದುವರಿಸುವರು, ಇದು ಮುಂದೆ ಏನಾಗುತ್ತೆ, ಈ ಆತಂಕಗಳು ನಮ್ಮನ್ನು ನಿರಂತರವಾಗಿ ಕಾಡ್ತಾ ಇದೆ. ಆದರೆ ಆ ಆತಂಕಕ್ಕೆ ಸ್ವಲ್ಪವೂ ಕೂಡ ಆಸ್ಪದ ಇಲ್ಲ ಅನ್ನೋದನ್ನ ನಮಗೆ ಇಲ್ಲಿ ಸೇರಿರುವ ಈ ಜನ ನಾವೆಲ್ಲರೂ ಇದಕ್ಕೆ ಸಾಕ್ಷಿಯಾಗಿದ್ದೀವಿ. ಇದನ್ನು ನಾವು ಸಾಕ್ಷೀಕರಿಸ್ತಾ ಇದ್ದೀವಿ. ಯಾಕಂದರೆ ಸಂಸ್ಕೃತಿಗೆ ಆ ಶಕ್ತಿ ಇದೆ. ಯಾಕೆಂದರೆ ಅಕ್ಷರವೇ ಬರೀಲಿಕ್ಕೆ ಸಾಧ್ಯವೇ ಇಲ್ಲದ, ಗೊತ್ತೇ ಇಲ್ಲದ ಕಾಲದಿಂದ ನಮ್ಮ ಅಕ್ಷರ ಸಂಸ್ಕೃತಿ ಇರಲಿ ಅಥವಾ ನಮ್ಮ ಸಂಸ್ಕೃತಿ ಇರಲಿ, ಭಾಷೆ ಇರಲಿ, ನಿರಂತರವಾಗಿ ಬರ್ತಾನೆ ಇದೆ ಸಾವಿರಾರು ವರ್ಷಗಳಿಂದ. ಹಾಗಾಗಿ ಮುಂದೆಯೂ ಕೂಡ ಈ ಯಾವ ಆತಂಕವೂ ಕೂಡ ನಮಗಿಲ್ಲ. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಎಂಪಿ ಕೇಶವ್ ಕಾಮತ್ ಅವರು ಮಾತನಾಡಿ, ಜಿಲ್ಲೆಯಲ್ಲಿ ಕನ್ನಡ ಭಾಷೆ, ಬರಹ, ಕವನ, ಹನಿಗವನ, ಪುಸ್ತಕ ಪ್ರಕಟ ಹೀಗೆ ಸಾಹಿತ್ಯ ಸಂಬಂಧ ಹಲವು ಚಟುವಟಿಕೆಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದರು. ಪ್ರಚಾರಪಡಿಸುವುದರ ಜೊತೆಗೆ ಹಬ್ಬದ ಉದ್ದೇಶದಂತೆ ಎಲ್ಲ ಮನಸ್ಸುಗಳನ್ನು ಒಂದು ಮಾಡಿ ಹಬ್ಬವನ್ನು ಮಾಡುವಂಥದ್ದು. ಸುತ್ತಿಕೊಪ್ಪದ ಜನರು ಎಲ್ಲರೂ ಕೂಡ ಈ ಸಮ್ಮೇಳನದಲ್ಲಿ ತನ್ನ ತನ್ನೊಟ್ಟಿಗೆ ಸಹಕಾರ ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ನಮ್ಮೊಂದಿಗೆ ಸೇರಿದ್ದೀರಿ. ಅದಕ್ಕೆ ನಿಮಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಕೂಡ ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಅಧ್ಯಕ್ಷರಾದ ಟಿಪಿ ರಮೇಶ್ ಅವರು ಮಾತನಾಡಿ, ಬಹುಭಾಷಿಕರು ವಾಸಿಸುವ ಸುಂಟಿಕೊಪ್ಪದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿರುವುದು ಸಂತಸದ ವಿಚಾರ ಎಂದರು. ಇಂದಿನ ಯುವ ಪೀಳಿಗೆಗೆ ಕನ್ನಡ ಸಾಹಿತ್ಯದ ಮಹತ್ವವನ್ನು ತಿಳಿಸುವಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕದಲ್ಲಿ 3,000 ಮಂದಿ ಸದಸ್ಯರು ನೋಂದಣಿ ಮಾಡಿದ್ದು, ಎಲ್ಲರೂ ಸಾಹಿತ್ಯ ಸಮ್ಮೇಳನದಲ್ಲಿ ತೊಡಗಿಸಿಕೊಳ್ಳುವಂತಾಗಬೇಕು ಎಂದು ಕರೆ ನೀಡಿದರು. ಇಂದಿನ ಯುವ ಪೀಳಿಗೆಯ ಅನೇಕ ಜನ ಅಧ್ಯಕ್ಷರುಗಳು ಇದರ ಹಿಂದೆ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಸಾಹಿತ್ಯ ಸಮ್ಮೇಳನವನ್ನ ಕೊಡಗಿನಂತ ಪ್ರದೇಶದಲ್ಲಿ ನಡೆಸ್ತಕ್ಕಂಥದ್ದು ತುಂಬಾ ಕಷ್ಟಕರವಾದಂಥ ವಿಷಯ ಅಂತ ಹೇಳ್ತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ. ಇವತ್ತು ನಮ್ಮ ಸನ್ಮಾನ್ಯ ಜನಪ್ರತಿನಿಧಿಗಳೆಲ್ಲ ಈ ಸಮಾರಂಭದಲ್ಲಿ ಇರಬೇಕಾಗಿತ್ತು. ಅವರೆಲ್ಲರ ಒಪ್ಪಿಗೆಯನ್ನು ಪಡೆದು ಈ ಕಾರ್ಯಕ್ರಮವನ್ನು ಅವರ ದಿನಾಂಕಕ್ಕೆ ಸರಿಯಾಗಿ ಆಯೋಜನೆ ಮಾಡಿದ್ರು. ಆದರೆ ಕರ್ನಾಟಕ ರಾಜ್ಯದ ರಾಜಕಾರಣದ ಅಸ್ಥಿರತೆಯ ನಡುವೆ ನಿನ್ನೆ ಮತ್ತು ಇವತ್ತು ನಡೀತಕ್ಕಂಥ ಮುಂದುವರೆದ ಭಾಗವಾಗಿ ಯಾರಿಗೂ ಕೂಡ ಬರಲಿಕ್ಕಾಗದಂಥ ಒಂದು ವ್ಯವಸ್ಥೆ ನಿರ್ಮಾಣ ಆದ್ದರಿಂದ ಅನೇಕ ಜನ ಶಾಸಕರು, ಮಂತ್ರಿಗಳು ಯಾರೆಲ್ಲ ಒಪ್ಪಿದ್ರು ಯಾರಿಗೂ ಕೂಡ ಬರಲಿಕ್ಕಾಗದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದ್ದಕ್ಕೆ ನಾನು ವಿಷಾದವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದೇನೆ. ಶಾಸನದಲ್ಲಿ ಪಾರ್ಟಿ ಕೇರಳ ಅಂತ ಹೇಳಿದೆ, ಚೋಳ ಅಂತ ಹೇಳಿದೆ, ಕರ್ನಾಟಕದಲ್ಲಿ ಸಜೀವೃತ ಅಂತ ಯಾಕೆ ಸಜೀವೃತ ಅಂತಂದು ಹೇಳಿದ್ದು, ಮಾತೃಪ್ರಧಾನ ವ್ಯವಸ್ಥೆಯಲ್ಲಿ ಅವೆಲ್ಲ ಒಂದು ಮಾಡ್ತಾರೆ. ಸಜೀವ ಸಂದರ್ಭದಲ್ಲಿ ಕೊಡುಗೆ ಮದುವೆ ಸಂದರ್ಭದಲ್ಲಿ ಗಂಟೆ ತಾಯಿ ಅದ್ಭುತವಾಗಿ ಅಭೂತಪೂರ್ವವಾಗಿ ಮಾಡಬೇಕಂತಿರುವ ಯುಗಾದಿಯಲ್ಲಿ ನೂರಾರು ಜನಗಳ ಪಾಲ್ಗೊಳ್ಳುವಿಕೆಯಲ್ಲಿ, ನೂರಾರು ಜನರ ದುಡಿಮೆಯ ಫಲವಾಗಿ ಒಂದು ಸಾಕಾರವಾಗಿದೆ. ಸುಂಟಿಕೊಪ್ಪದಲ್ಲಿ ಬಹುಭಾಷೆಯ ನಾಡು. ಇಲ್ಲಿ ಮಲಯಾಳ, ತಮಿಳು, ಕನ್ನಡ, ಹಿಂದಿ ಮತ್ತು ಹಾಗೆ ಬಹಳಷ್ಟು ಭಾಷೆಗಳಿವೆ. ಕೊಡವ, ಕರೆ ಭಾಷೆ ಇತ್ಯಾದಿ ಎಲ್ಲ ಭಾಷೆಗಳ ಸಂಗಮದ ಈ ನಾಡಿನಲ್ಲಿ ಕನ್ನಡತನವನ್ನು ನಡೆಸಬೇಕು, ಕನ್ನಡತನದ ಮಹತ್ವವನ್ನು ತಿಳಿಸಬೇಕು, ಕನ್ನಡದ ತೇರನ್ನು ಬಹಳ ಪ್ರಬಲವಾಗಿ ಎಳೆದಿರುವ ಕೈಗಳ ಸಂಖ್ಯೆಯನ್ನು ದುರ್ಬಲಗೊಳಿಸಬೇಕು ಅನ್ನೋ ಆಶಯದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಕೊಡಗು ಜಿಲ್ಲೆಯ ಹಿರಿಯರ ಸಮ್ಮೇಳನದ ಒಂದು ಘನತೆಯನ್ನು ಎದುರಿಸಿದಂತಹ ಮಿತ್ರ ಅಬ್ದುಲ್ ರಶೀದ್ ಅವರಿಗೆ ಶುಭಾಶಯಗಳನ್ನು ಹೇಳ್ತಾ, ಈ ಊರಿನಲ್ಲಿ ಈ ಸಭೆಯಲ್ಲಿ ವಿಸ್ತೃತ ಸಂಘಟನೆ ಮಾಡಿದಂತಹ ಮತ್ತೊಂದು ಮಿತ್ರ ಲೋಕೇಶ್ ಅವರಿಗೆ ಕೂಡ ಎಲ್ಲರೂ ಕೂಡ ಒಂದು ಶುಭಾಶಯ ಚಪ್ಪಾಳೆ ಮುಖಾಂತರ ಹೇಳಬೇಕು. ಯಾಕೆಂತಂದ್ರೆ ಶ್ರೀಯುತ ಟಿಪಿ ರಮೇಶ್. ಇದೀಗ ಶ್ರೀ ಎ ಲೋಕೇಶ್ ಕುಮಾರ್ ಉಪಾಧ್ಯಕ್ಷರು
ಗೌರವ ಸಮರ್ಪಿಸಿದ ಸರ್ವರಿಗೂ ಧನ್ಯವಾದಗಳು. ಕೊಡಗು ಜಿಲ್ಲೆಯಲ್ಲಿ ಸ್ವಂತ ಸೂರಿಲ್ಲದೆ ಸಂಕಷ್ಟದ ಬದುಕು ಸಾಗಿಸುತ್ತಿರುವ ಸುಮಾರು 60,000ಕ್ಕೂ ಅಧಿಕ ನಿವೇಶನ ರಹಿತ ಬಡವರಿಗೆ ತಲಾ 5 ಸೆಂಟ್ ನಿವೇಶನ ಹಂಚಿಕೆ ಮಾಡಲು ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಮತ್ತು ನವ ಕರ್ನಾಟಕ ನಿರ್ಮಾಣ ಆಂದೋಲನ ಸಮಿತಿಯ ನೇತೃತ್ವದಲ್ಲಿ ಮಡಿಕೇರಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ನವ ಕರ್ನಾಟಕ ನಿರ್ಮಾಣ ಆಂದೋಲನ ಇವರ ವತಿಯಿಂದ ನಡೆದಿದೆ. ಎಲ್ಲ ಕೊಡಗು ಜಿಲ್ಲೆಯಾದ್ಯಂತ ಇರುವಂತ ಎಲ್ಲ ನಿವೇಶನ ರೈತರು ಇವತ್ತು ಸ್ವತಂತ್ರ ಬಂದು ಮುಂದಾಗಿದ್ದು ಈ ಹೋರಾಟ ಬಡವರ ಶೋಷಣೆಗೆ ಒಳಗಾದಂತಹ ಬೇಡಿಕೆ ಈಡೇರಿಸಲು ಸರ್ಕಾರಕ್ಕೆ 1 ತಿಂಗಳ ಗಡುವು ನೀಡಿದ ಪ್ರತಿಭಟನಾಕಾರರು ಸೂಕ್ತ ಸ್ಪಂದನೆ ದೊರೆಯದೇ ಇದ್ದಲ್ಲಿ ರಾಜ್ಯ ಮಟ್ಟದ ಹೋರಾಟವನ್ನು ರೂಪಿಸುವುದಾಗಿ ಎಚ್ಚರಿಕೆ ನೀಡಿದರು. ಭೂ ಕಬಳಿಕೆದಾರರ ಬಳಿ ಇರುವ ಸರ್ಕಾರಿ ಭೂಮಿಯನ್ನು ಒತ್ತುವರಿಯನ್ನು ತಕ್ಷಣ ತೆರವು ಮಾಡಬೇಕು. ಬಡವರಿಗೆ ನಿವೇಶನ ಹಂಚಿಕೆ ಮಾಡಲು ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 50 ಎಕರೆ ಭೂಮಿ ಕಾಯ್ದಿರಿಸಬೇಕು. ಮಡಿಕೇರಿ ತಾಲೂಕಿನ ಹೊದ್ದೂರು ಗ್ರಾಮ, ಪೊನ್ನಂಪೇಟೆಯ ಬಿ ಶೆಟಗೇರಿ, ಚೆಟ್ಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪೊನ್ನತ್ತುಮೊಟ್ಟೆ ಭಾಗದಲ್ಲಿ ಮತ್ತು ಮಾದಾಪುರದ ಕುಂಬೂರು ಗ್ರಾಮದಲ್ಲಿ ಗುಡಿಸಲುಗಳನ್ನು ನಿರ್ಮಿಸಿಕೊಂಡು ನಿವೇಶನಕ್ಕಾಗಿ ಹೋರಾಟ ನಡೆಸುತ್ತಿರುವವರ ಬೇಡಿಕೆಯನ್ನು ಆಲಿಸಲು ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳು ಖುದ್ದು ಭೇಟಿ ನೀಡಬೇಕು. ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕು ವ್ಯಾಪ್ತಿಯಲ್ಲಿರುವ 20,000 ನಿವೇಶನ ರಹಿತರಿಗೆ ಹಾಗೂ ಕುಶಾಲನಗರ ತಾಲೂಕಿನಲ್ಲಿರುವ 6,500 ಬಡ ಕುಟುಂಬಗಳಿಗೆ ನಿವೇಶನ ಹಂಚಿಕೆ ಮಾಡಲು ಕ್ರಮ ಕೈಗೊಳ್ಳಬೇಕು. ಕಾಕೋಟುಪರಂಬು, ಹಾಲುಗುಂದ, ಬಿಳಿಬಾಣೆ, ಹೊದ್ದೂರಿನ ಭಗವತಿ ಕಾಲೋನಿ, ಕುಂಬಳದಾಳು, ನರಿಯಂದಡ ವ್ಯಾಪ್ತಿಯ ಬಡವರ ಮನೆಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಬೇಕು. ಒತ್ತುವರಿಯಾಗಿರುವ ಸರ್ಕಾರಿ ಭೂಮಿಯನ್ನು ತೆರವುಗೊಳಿಸಿ ಭೂಹೀನ ಹಾಗೂ ನಿವೇಶನ ರಹಿತ ಕುಟುಂಬಗಳಿಗೆ ತಲಾ 5 ಎಕರೆಯಂತೆ ಕೃಷಿ ಭೂಮಿಯಾಗಿ ಭೂ ಮಂಜೂರಾತಿ ನೀಡಬೇಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು ವಾಸವಿರುವ ಕಾಲೋನಿಗಳಿಗೆ ವಿಶೇಷವಾಗಿ ಸ್ಮಶಾನ ಜಾಗ, ಕಾಂಕ್ರೀಟ್ ರಸ್ತೆ, ನೀರು, ಸಮುದಾಯ ಭವನ ಒದಗಿಸಬೇಕು ಮತ್ತು ಸರ್ಕಾರಿ ಶಾಲೆಗಳನ್ನು ಉಳಿಸಲು ಅಭಿವೃದ್ಧಿಪಡಿಸಬೇಕೆಂದು ವಿವಿಧ ಬೇಡಿಕೆಗಳ ಈಡೇರಿಕೆಯಾಗಿ ಒತ್ತಾಯಿಸಿದ ಮನವಿ ಪತ್ರವನ್ನು ಪ್ರತಿಭಟನಾಕಾರರು ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ಸಹನಾ ಎಸ್ ಹಾದುಮನಿ ಅವರ ಮೂಲಕ ರಾಜ್ಯ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಸಲ್ಲಿಸಿದರು. ಸರ್, ಇವತ್ತು ಸುಮಾರು ಒಂದು 4-5 ಕಿಲೋಮೀಟರಿಂದ 4-5 ಸಾವಿರ ಜನ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಕ್ಕಂಥ ಜನರು ಪರವಾಗಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಸುಮಾರು ಕೊಡಗು ಜಿಲ್ಲಾದ್ಯಂತ 40-50 ಸಾವಿರಕ್ಕೂ ಮೇಲ್ಪಟ್ಟು ಕಾಫಿ ಎಸ್ಟೇಟ್ ಒಳಗಡೆ ಕೆಲಸ ಮಾಡ್ತಾರೆ. ಅಲ್ಲಿ ಏನು ಲೈನ್ ಮನೆ ಒಳಗಡೆ ಹಾಕಿಬಿಟ್ರೆ ಮಕ್ಕಳಿಗೆ ಎಜುಕೇಷನ್ ಇಲ್ಲ, ಹೆಂಡತಿ ಗಂಡ ಮನೆಗೆ ಸರಿಯಾದ ಒಂದು ಜಾಗ ಇಲ್ಲ, ಅವ್ರು ಯಾವುದೇ ಕಾರಣದಿಂದ ಹೊರಗಡೆ ಬರೋಕ್ಕಾಗಲ್ಲ. 10,000 ರೂಪಾಯಿ ಅಡ್ವಾನ್ಸ್ ಕೊಟ್ಟರೆ ಅದರ ₹1,00,000 ಅಂತ ಬರ್ಕೊಂತಾರೆ. ಅವ್ರಿಗೆ ಬೇಡ ಅನ್ನೋ ಟೈಮಲ್ಲಿ ಇನ್ನೊಂದು ಎಕ್ಸ್ಟ್ರಾ ಅವ್ರಿಗೆ ಕೊಟ್ಟು 10,000 ರೂಪಾಯಿ ₹1,00,000 ಇಸ್ಕೊಂತಾರೆ. ಅವ್ರಿಗೆ ಚೀಟಿ ಕೊಟ್ಟು ಕಳಿಸಿ ಅವ್ರು ತಗೊಂಡೋಗಿ ಅಲ್ಲಿ ಕೊಟ್ಟರೆ ಆತ ₹2,00,000 ಬರ್ಕೊಂತಾರೆ. ಹಂಗಾಗಿ ಇವು 2, 3, 4 ತಲೆಮಾರಿನಿಂದ ಜೀತ ಪದ್ಧತಿ ಮುಂದುವರಿತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಸುಮಾರು 2 ವರ್ಷಗಳಿಂದ ಸುಮಾರು ಜಾಗದಲ್ಲಿ ಕಂಟಿನ್ಯೂ ಧರಣಿ ಮಾಡ್ತಾ ಇದ್ದಾರೆ. ಅದೇ ಥರ ಹೋದ ವರ್ಷ ಏಪ್ರಿಲ್ ತಿಂಗಳಲ್ಲಿ ನಾವು 3-4 ಸಾವಿರ ಜನ ಕಾಲ್ನಡಿಗೆ ಜಾಥಾ ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ವಿ. ಏನಪ್ಪ ಅಂತ ಹೇಳಿದರೆ, ಇವತ್ತು ಸ್ವಾತಂತ್ರ್ಯ ಬಂದು 79-80 ವರ್ಷ ಆಗ್ತಾಯಿದೆ. ಸುಮಾರು 90% ಜನಕ್ಕೂ ಮೇಲ್ಪಟ್ಟು ವಾಸ ಮಾಡೋಕ್ಕೆ ಮನೆ ಇಲ್ಲ. ಭಾಳಷ್ಟು ಜನ ಆ ಕಾಫಿ ಎಸ್ಟೇಟ್ ಬಿಟ್ಟು ಹೊರಗಡೆ ಬಂದಿದ್ದಾರೆ, ಅವ್ರಿಗೆ ವಾಸ ಮಾಡೋಕ್ಕೆ ಮನೆ ಇಲ್ಲ. ನೀವು ಸೈಟ್ ಮಾಡಿಕೊಡಿ ಆ ಜನರಿಗೆ ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಸೈಟ್ ಮಾಡೋಕ್ಕೆ ಜಾಗ ಇಲ್ಲ ಅಂತಾರೆ. ಸೈಟ್ ಮಾಡೋ ಜಾಗ ಖಾಲಿ ಇರೋದು ನಾವು ಗುರುತಿಸಿದ್ದೀವಿ. ಸುಮಾರು 35,000ಕ್ಕೂ ಮೇಲ್ಪಟ್ಟು ದೊಡ್ಡ ದೊಡ್ಡ ಪ್ಲಾಂಟೇಷನ್ ಓನರ್ಗಳು ಈ ಒಂದು ಫಾರೆಸ್ಟ್ ಭೂಮಿನ, ಅರಣ್ಯ ಭೂಮಿನ ಒತ್ತುವರಿ ಮಾಡಿದ್ದಾರೆ. ಸರ್ಕಾರದ ಇದಕ್ಕೆ ಬಿಡ್ಸೋಕ್ಕಾಗ್ತಾ ಇಲ್ಲ. ಕಂದಾಯ ಭೂಮಿ 15,000 ಎಕರೆ ಭೂಮಿ ಇದೆ. ಆ ಕಂದಾಯ ಭೂಮಿನ ಸರ್ಕಾರದ ಸುಬಂಧಿಗೆ ತಗೊಂಡು ಇವರಿಗೆ 2 ಎಕರೆ ಜಮೀನು ಕೊಡಿ,
ಅವ್ರ ಕಾಲ ಮೇಲೆ ಅವ್ರು ಬದುಕಲಿ ಅಂತ ಹೇಳಿ ನಾವು ಭಾಳ ಒತ್ತಾಯ ಮಾಡ್ತಾ ಇದ್ದೀವಿ. ಕೊಡಗು ಅಂದರೆ ಅದು ವಿವಿಧ ಸಂಸ್ಕೃತಿಗಳ ಆಗರ. ಇಲ್ಲಿ ನಡೆಯೋ ಹಬ್ಬಗಳ ಆಚರಣೆ ಒಂದು ರೀತಿ ವಿಭಿನ್ನ. ಬೇರೆ ಕಡೆಗಳಲ್ಲಿ ಹಬ್ಬ ಅಂದರೆ ಪೂಜೆ ಮಾಡೋದು, ಹೊಸ ಬಟ್ಟೆ ತೊಟ್ಟು ದೇವಸ್ಥಾನಗಳಿಗೆ ತೆರಳಿ ಪೂಜೆ ಮಾಡೋದು ವಾಡಿಕೆ. ಆದರೆ ಕಾಫಿ ನಾಡಿನಲ್ಲಿ ನಡೆಯೋ ಹಬ್ಬಗಳೇ ಡಿಫರೆಂಟ್. ಚಿತ್ರ ವಿಚಿತ್ರ ವೇಷ ತೊಡೋದು, ದೇವರಿಗೆ ಮನಸ್ಸೋ ಇಚ್ಛೆ ಬೈಯೋದು, ಜನರಿಂದ ಹಣ ಬೇಡುವುದು ಇದರ ವೈಶಿಷ್ಟ್ಯ. ಅರೆ, ಈ ರೀತಿಯೂ ಹಬ್ಬ ಮಾಡ್ತಾರಾ? ಹೇಗಿರುತ್ತೆ ಕೊಡಗಿನ ಕಾಡು ಮಕ್ಕಳ ಹಬ್ಬ ಅಂತೀರಾ? ಇಲ್ಲಿದೆ ನೋಡಿ ಅದರ ಒಂದು ಸಣ್ಣ ಝಲಕ್. ಕೊಡಗು ಜಿಲ್ಲೆಯಲ್ಲಿ ಆಚರಣೆಯಾಗುವ ಗಿರಿಜನರ ಬೈಗುಳದ ಹಬ್ಬ, ಗಿರಿಜನರು ಹಣ ಬೇಡುವ ಬೇಡು ಹಬ್ಬ. ಅಯ್ಯಪ್ಪ ಭದ್ರಕಾಳಿ ದೇವರ ವಿಶಿಷ್ಟ ಆಚರಣೆ. ವಿವಿಧ ವೇಷಭೂಷಣ ಹಾಕಿ ಕುಣಿಯುತ್ತಿರುವ ಗಿರಿಜನರು. ಕೈಯಲ್ಲಿ ಬುರುಡೆ, ಬಾಯಲ್ಲಿ ಕುಂಡೆಹಾಡು, ತಲೆಯಲ್ಲಿ ಮದ್ಯದ ಅಮಲು. ಇದು ಕೊಡಗು ಜಿಲ್ಲೆಯಲ್ಲಿ ಕಂಡುಬರುವ ಗಿರಿಜನರ ರೋಮಾಂಚನಕಾರಿಯಾದ ಕುಂಡೆ ಹಬ್ಬದ ದೃಶ್ಯ. ಎಸ್, ಕಷ್ಟಪಟ್ಟು ದುಡಿದು ಜೀವನ ಸಾಗಿಸುವ ಕಾಡಿನ ಮಕ್ಕಳು ಆಚರಣೆ ಮಾಡುವುದು ಇದೊಂದೇ ಹಬ್ಬ. ಇದು ಪೊನ್ನಂಪೇಟೆ ತಾಲೂಕಿನ ದೇವರಪುರ ಗ್ರಾಮದಲ್ಲಿ ನಡೆಯುವ ಶ್ರೀ ಅಯ್ಯಪ್ಪ ಭದ್ರಕಾಳಿ ದೇವರ ಬೇಡು ಹಬ್ಬ. ಆದರೆ ಗಿರಿಜನರಿಂದಾಗಿ ಇದು ರಾಜ್ಯದಲ್ಲಿ ಕುಂಡೆ ಹಬ್ಬ ಎಂದೇ ಪ್ರಖ್ಯಾತಿಯನ್ನು ಪಡೆದುಕೊಂಡಿದೆ. ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಯಿಂದಲೂ ಸಾವಿರಾರು ಗಿರಿಜನರು ಈ ಹಬ್ಬಕ್ಕೆ ಆಗಮಿಸುತ್ತಾರೆ. ಜಿಲ್ಲೆಯ ವಿವಿಧೆಡೆ 2 ದಿನಗಳ ಕಾಲ ಜನತೆಯಿಂದ ಹಣ ವಸೂಲಿ ಮಾಡುತ್ತಾರೆ. ಹಣ ನೀಡದಿದ್ದರೆ ಕೆಟ್ಟ ಕೆಟ್ಟ ಬೈಗುಳದ ಗಿಫ್ಟ್ ಸಿಗುತ್ತದೆ. ಆದ್ದರಿಂದ ಇದು ಬೈಗುಳದ ಹಬ್ಬ ಎಂದು ನಾಮಾಂಕಿತವಾಗಿದೆ. ಹಲವು ಬಗೆ ಬಗೆಯ ಕುಂಡೆ ಹಾಡುಗಳು ಈ ಗಿರಿಜನರ ಬಾಯಲ್ಲಿ ಸದಾ ಜಿನುಗುತ್ತಿರುತ್ತದೆ. ಕೊನೆಗೆ ಎಲ್ಲ ಗಿರಿಜನರು ಬಂದು ಸೇರುವುದು ಇದೇ ಅಯ್ಯಪ್ಪ ಭದ್ರಕಾಳಿ ದೇವಾಲಯದಲ್ಲಿ. ತಾವು ವಸೂಲಿ ಮಾಡಿದರಲ್ಲಿ ಸ್ವಲ್ಪ ಹಣವನ್ನು ದೇವರಿಗೆ ಭಂಡಾರ ರೂಪದಲ್ಲಿ ಒಪ್ಪಿಸಿ ಉಳಿದ ಹಣವನ್ನು ಖರ್ಚು ಮಾಡುತ್ತಾರೆ. ಇನ್ನು ಈ ಗಿರಿಜನರು ಹೆಚ್ಚಾಗಿ ಬೈಯುವುದು ಅಯ್ಯಪ್ಪ ದೇವರನ್ನು. ಇದಕ್ಕೆ ಕಾರಣ ಗಿರಿಜನರು ಶ್ರೀ ಅಯ್ಯಪ್ಪ ದೇವರ ಭಕ್ತರು. ರಾಘವೇಂದ್ರ ಅಂತೇಳಿ ನಾವು ಈ ಕಾರ್ಯಕ್ರಮ ಅಂತ ಹೇಳಿದ್ರೆ ನಾ ಎಲ್ಲ ಕಡೆ ಈ ವರ್ಷ ಹಬ್ಬ ಎಲ್ಲ ಟೈಪ್ ಎಲ್ಲ ಅಂಗಡಿ ಬರ್ತೀವಿ ಸರ್. ಎಲ್ಲ ಕಲೆಕ್ಷನ್ ಆಯ್ತದೆ. ಒಂದು 10-20 ಕೊಟ್ಟೆ ಕೊಡ್ತಾರೆ ಅಂಗಡಿಗೆ. ನಮ್ಮ ದೇವರಿಗಾಗಿ ಬೇಡಿ ಬರ್ತೀವಿ ಸರ್. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? ನಾವು ಒಂದು ಸುಮಾರು ಆಯ್ತು ಸರ್. ನಾವು ಮಕ್ಕಳು ನಮ್ಮ ಎಲ್ಲ ಬಂಡುಗಳಿಂದ ಇದೆ ಸರ್ ಹಬ್ಬ. ಎಲ್ಲೆಲ್ಲಿ ಹೋಗ್ತಿದ್ದೀರಾ? ನಮ್ಮ ದೇವ್ರ ಒಂಟಂಗಿ ಅಲ್ಲಲ್ಲ, ಎಲ್ಲೆಲ್ಲ ನೀವು ಈ ಥರ ವೇಷದ ಸಿದ್ದಾಪುರ, ಅಮ್ಮತ್ತಿ ಮತ್ತೆ ಬಾಲಿಬೆಟ್ಟ ಮತ್ತೆ ಗೋಣಿಯಪ್ಪ. ಇದಂದ್ರೆ ನಾವು ಬಂದರೆ ಸರ್, ನಾವು ಬಂದರೆ ಸಿದ್ದಾಪುರ ಬರ್ತಿದ್ರೆ ಅಮ್ಮತ್ತಿ ಅಂದರೆ ವಿಡಸ್ಪೇಟೆ. ಎಲ್ಲಿ ಸೇರ್ತೀರೋ? ಹಬ್ಬಕ್ಕೆ ನಾವು ಅಲ್ಲೇ ದೇವಸ್ಥಾನ, ಅದು ದೇವಸ್ಥಾನ ಅಲ್ಲಿಗೆ ಅಲ್ಲಿ ಸೇರಿ ಅಲ್ಲಿಗೆ ಅಲ್ಲಿ ಲಾಸ್ಟ್. ನಿಮ್ಮ ರಿಲಿಜನ್ ಅಲ್ಲಿ ಇದೊಂದು ದೇವರಿಗಾಗಿ ಮಾಡ್ತೀವಿ ಸರ್. ದೇವರಿಗಾಗಿ ಅಂಗಡಿ ಬರ್ತೀವಿ ಸರ್. ಬಲಾತ್ಕಾರ ಏನಿಲ್ಲ, ಆ ರೀತಿ ಅವ್ರು ಖುಷಿ ಕೊಟ್ಟದನ್ನು ಖುಷಿ ಕೊಡ್ತಾರೆ ಸರ್. 5 ರೂಪಾಯಿ ಇಸ್ಕೊಳ್ಬೇಕು, ಒಂದು ₹1 ಕೊಡಿಸ್ಕೊಳ್ಬೇಕು ಸರ್. ಚರ್ಚೆ ಮಾಡಂಗಿಲ್ಲ ಸರ್. ಗಾಡಿ ತಡೆಯಂಗಿಲ್ಲ ಸರ್. ನಮ್ಮದು ಜಲಕೂರ್ಬರು ನಾವು ವರ್ಷ ಹೋಗೋದು ಸರ್.
ಇದೆ ನಮ್ಮ ಇದರಲ್ಲಿ ಗ್ರೂಪಲ್ಲಿ ನಾವು ಎಲ್ಲ ಬರ್ತೀವಿ ಸರ್, ನಮ್ಮ ಕಡೆ ಎಲ್ಲ ಸಹ ಬರ್ತೀವಿ ಸರ್. ಇದನ್ನು ಮಾಡೇ ಮಾಡಿ ಅಂದರೆ ಈ ಜನಾಂಗದವರು ಈ ದೇವಿಗೋಸ್ಕರ ಅಯ್ಯಪ್ಪನಿಗೋಸ್ಕರ ಸರ್. ಹಾಂ ಸರ್, ಅದೇ ಸರ್. ಆ ಹಬ್ಬದ ವಿಶೇಷತೆ ಬಗ್ಗೆ ಒಂಚೂರು ಹೇಳ್ಬೋದು? ಹಬ್ಬದ ವಿಶೇಷ ನಮ್ಮ ಭದ್ರಗಳಿ ತಾಯಿ ಇದೆ, ಮತ್ತು ಬೇಟೆ ಹಬ್ಬ ಇದೆ, ಶಿವ ಇದೆ ಸರ್. ಈಗ ಮೇನ್ ದೇವರ ಹೆಸರೇನಲ್ಲಿ ಭದ್ರಕಾಳಿ ಭದ್ರಕಾಳಿಯ ದೇವಿಗೋಸ್ಕರ ಮಾಡಿ ಸರ್. ನಾವು ಅದಕ್ಕೆ ಹೋಯ್ತೇವೆ ಸರ್. ಪುರಾತನ ಕಾಲದಲ್ಲಿ ಗಿರಿಜನರು ಅಯ್ಯಪ್ಪ ದೇವರೊಂದಿಗೆ ಕಾಡಿಗೆ ತೆರಳಿದಾಗ ಅಲ್ಲಿ ಭದ್ರಕಾಳಿ ದೇವರ ದರ್ಶನವಾಗುತ್ತದೆ. ಈ ಸಂದರ್ಭ ಅಯ್ಯಪ್ಪ ದೇವರು ಗಿರಿಜನರನ್ನು ಕಾಡಿನಲ್ಲಿ ಬಿಟ್ಟು ಭದ್ರಕಾಳಿ ದೇವರೊಂದಿಗೆ ಹೊರಟು ಹೋಗುತ್ತಾನೆ. ಈ ಸಂದರ್ಭ ಗಿರಿಜನರು ಅಯ್ಯಪ್ಪ ದೇವರನ್ನು ನಿಂದಿಸಲು ಪ್ರಾರಂಭ ಮಾಡಿದರು ಎಂಬುದು ಇತಿಹಾಸ. ಇನ್ನು ಈ ಉತ್ಸವವನ್ನು ಗ್ರಾಮಸ್ಥರು ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡುತ್ತಾರೆ. ಒಂದು ಕಡೆ ಗಿರಿಜನರಿಗೆ ಬೈಗುಳದ ಹಬ್ಬವಾದರೆ ಗ್ರಾಮಸ್ಥರು ಭಕ್ತಿಯಿಂದ ಆಚರಣೆ ಮಾಡುವ ಬೇಡು ಹಬ್ಬ. ರಾಘವೇಂದ್ರ ವೇಷಧಾರಿ ಒಟ್ಟಿನಲ್ಲಿ ಸುಮಾರು 800 ಕಾಲದ ಇತಿಹಾಸವಿರುವ ಈ ಹಬ್ಬ ಆಚರಣೆಯನ್ನು ಇಂದಿಗೂ ಉಳಿಸಿಕೊಂಡು ಬಂದಿರುವುದು ವಿಶೇಷ. ಸಂಪ್ರದಾಯ ಆಚರಣೆ ಏನೇ ಇದ್ದರೂ ಗಿರಿಜನರು ಮಾತ್ರ ಸಖತ್ ಎಂಜಾಯ್ ಮಾಡಿದಂತೂ ಸತ್ಯ. ಲೋಹಿತ್ ಮಾಗಲುಮನೆ, ಕೊಡಗು ಚಾನಲ್, ಮಡಿಕೇರಿ. ಸೋಮವಾರಪೇಟೆಯ ಬ್ಲಾಕ್ ಯೂತ್ ಕಾಂಗ್ರೆಸ್ ವತಿಯಿಂದ ಶಾಸಕ ಡಾಕ್ಟರ್ ಮಂತರ್ಗೌಡ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಬ್ಲಾಕ್ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಡಿಯು ಕಿರಣ್ ಆಗ್ರಹಿಸಿದ್ದಾರೆ. ಶಾಸಕ ಡಾಕ್ಟರ್ ಮಂತರ್ಗೌಡ ಅವರು ಅಭಿವೃದ್ಧಿಯ ಆಶಯಗಳನ್ನು ಇರಿಸಿಕೊಂಡು ಸಾಮಾನ್ಯ ಜನರ ಬದುಕಿನ ಕಷ್ಟವನ್ನು ಅರಿತಿದ್ದಾರೆ. ಅಲ್ಲದೆ ಈ ಪೀಳಿಗೆಯ ಯುವಕರನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವ ಹಾಗೂ ಬದುಕು ಕಟ್ಟಿಕೊಳ್ಳಲು ಸನ್ಮಾರ್ಗ ರೂಪಿಸುವ ಯುವ ನಾಯಕರಾಗಿದ್ದಾರೆ. ಇನ್ನು ಕೊಡಗು ಜಿಲ್ಲೆ ಇನ್ನಷ್ಟು ಅಭಿವೃದ್ಧಿ ಕಾಣಬೇಕಾದರೆ ಸಚಿವ ಸ್ಥಾನ ಅಗತ್ಯವಿದ್ದು ಸಚಿವ ಸ್ಥಾನವನ್ನು ಮುನ್ನಡೆಸುವ ಸಾಮರ್ಥ್ಯವುಳ್ಳವರಾಗಿದ್ದಾರೆ. ಮಂತರ್ಗೌಡ ಅವರು ಸಣ್ಣ ವಯಸ್ಸಿನಿಂದಲೂ ರಾಜಕೀಯ ಕ್ಷೇತ್ರದಲ್ಲಿ ಹಾಗೂ ಪಕ್ಷ ಸಂಘಟನೆಯಲ್ಲಿ ಏಳು ಬೀಳು ಕಂಡು ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಪಕ್ಷ ಸಂಘಟಿತರಾಗಿದ್ದಾರೆ. ಕಳೆದ ಬಾರಿ ಜಿಲ್ಲೆಗೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಆಗಮಿಸಿದ ಸಂದರ್ಭ ಕೊಡಗಿನ ಶಾಸಕರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ನೀಡುವುದಾಗಿ ಭರವಸೆ ನೀಡಿದ್ದರು. ಇದರಂತೆ ಮುಂದೆ ಮುಖ್ಯಮಂತ್ರಿ ಆಗಲಿರುವ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಡಾಕ್ಟರ್ ಮಂತರ್ಗೌಡ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಬ್ಲಾಕ್ ಯೂತ್ ಕಾಂಗ್ರೆಸ್ ಆಗ್ರಹಿಸಿದೆ. ಇನ್ನು ಹೈಕಮಾಂಡ್ ಹಳೆ ಮುಖಗಳಿಗೆ ಕೊಟ್ಟು ಹೊಸಬರಿಗೆ ಹಾಗೂ ಯುವ ನಾಯಕರುಗಳಿಗೆ ಸಚಿವ ಸ್ಥಾನ ನೀಡಲು ಮುಂದಾಗಿರುವುದು ತಿಳಿದುಬಂದಿದ್ದು, ಇದರಂತೆಯೇ ಇಂದು ಶಾಸಕ ಮಂತರ್ಗೌಡ ಅವರಿಗೆ ದೆಹಲಿಗೆ ಬರುವಂತೆ ಹೈಕಮಾಂಡ್ ಬುಲಾವ್ ನೀಡಿದ್ದು, ಸಚಿವ ಸ್ಥಾನ ಪಟ್ಟಿಗೆ ಇವರ ಹೆಸರು ಸೇರ್ಪಡೆ ಆಗುವುದು ಬಹುತೇಕ ಖಚಿತ ಎಂದು ವಿಶ್ವಾಸ ಮೂಲಗಳಿಂದ ತಿಳಿದುಬಂದಿದೆ. ವಿರಾಜಪೇಟೆ ನಗರದಲ್ಲಿ ಹೆಚ್ಚುತ್ತಿರುವ ಟ್ರಾಫಿಕ್ ಸಮಸ್ಯೆ. ವಿರಾಜಪೇಟೆ ನಗರದಲ್ಲಿ ಪ್ರತಿದಿನ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತಿದ್ದು, ಪೊಲೀಸ್ ಇಲಾಖೆಯು ವಾಹನಗಳ ಸುಗಮ ಸಂಚಾರ ಮಾಡಲು ಹರಸಾಹಸ ಮಾಡುತ್ತಿದೆ. ಮಾಂಸ ಮಾರುಕಟ್ಟೆ ರಸ್ತೆ, ಪಂಜರಪೇಟೆ, ದೊಡ್ಡಟಿ ಚೌಕಿ, ಜೈನರ ಬೀದಿ, ಗಡಿಯಾರ ಕಂಬ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಅತಿಯಾದ ವಾಹನ ಸಂಚಾರವಾಗುತ್ತಿದ್ದು, ಇದರಿಂದ ಸಮಯಕ್ಕೆ ಸರಿಯಾಗಿ ತಲುಪಬೇಕಾದ ವಾಹನ ಸವಾರರು ಹೆಚ್ಚು ಸಮಯ ಟ್ರಾಫಿಕ್ ಜಾಮ್ನಲ್ಲಿ ಕಳೆಯುವಂತಾಗಿದೆ. ಮದುವೆ ಸಮಾರಂಭಗಳಿಗೆ ಹಾಗೂ ಇನ್ನಿತರ ಸಮಾರಂಭಗಳಿಗೆ ಬರುವ ವಾಹನಗಳು ಮತ್ತು ಪ್ರವಾಸಿಗರ ಸಂಖ್ಯೆ ಸಹ ಹೆಚ್ಚಾಗಿದ್ದು, ವಾಹನಗಳನ್ನು ನಿಲ್ಲಿಸಲು ಸಹ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದಾಗಿದೆ. ಸೋಮವಾರ ಮತ್ತು ಬುಧವಾರ ಸರತಿ ಸಾಲಿನಲ್ಲಿ ವಾಹನಗಳು ನಿಂತಿರುವುದು ಕಂಡುಬರುತ್ತದೆ. ಕೇರಳ ಹಾಗೂ ಮೈಸೂರು ಕಡೆಯಿಂದ ಹೋಗುವ ಮತ್ತು ಬರುವ ಪ್ರವಾಸಿಗರ ವಾಹನಗಳು ಹೆಚ್ಚಾಗಿದ್ದು, ನಗರದ ಯಾವುದೇ ಭಾಗದಲ್ಲಿ ನೋಡಿದರೂ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದೆ. ಅವನು ಮಾತ್ರ ಅವ್ನು ನೋಡ್ತಾ ಇದ್ದಾನೆ.
ಮದುವೆ ಟೈಮಿಗೆ ಜಾಸ್ತಿ ಆಗಲ್ಲ ಇರ್ಬೋದು, ಇಲ್ಲ ಅಂತ ಹೇಳಕ್ಕಿಲ್ಲ. ಯಾಕೆಂದರೆ ಅದೆಂಥದ್ದು ಬ್ಲ್ಯಾಕ್ ಕೋಟೆಡ್ ಗ್ಲಾಸ್ ಅದು. ನನ್ನ ಮನೆ ಕೂತೆ ಬಂದಿಲ್ಲ. ನೂತನ ತಂಗುದಾಣ ಲೋಕಾರ್ಪಣೆ ಮಾಡಿದ ವಿಧಾನ ಪರಿಷತ್ ಸದಸ್ಯರಾದ ಸುಜಾ ಕುಶಾಲಪ್ಪ. ವಿರಾಜಪೇಟೆ ಗೋಣಿಕೊಪ್ಪ ಮುಖ್ಯ ರಸ್ತೆಯ ಬಿಟ್ಟಂಗಾಲ ಶೆಟ್ಟಿಗೇರಿ ಜಂಕ್ಷನ್ನಲ್ಲಿ ಬಸ್ ತಂಗುದಾಣದ ಅವಶ್ಯಕತೆ ಇತ್ತು. ಬಹಳ ಬೇಡಿಕೆಯ ಮೇರೆಗೆ ಸ್ಥಳೀಯ ನಿವಾಸಿಗಳು ಹಾಗೂ ಸಮಾಜ ಸೇವಕರಾದ ಕಂಜಿತಂಡ ಮಂದಣ್ಣ ಅವರು ತಮ್ಮ ಸ್ವಂತ ಇಚ್ಛೆಯಿಂದ ಸಾರ್ವಜನಿಕರಿಗಾಗಿ ಒಂದು ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಿ ಇಂದು ಲೋಕಾರ್ಪಣೆ ಮಾಡಿದರು. ವಿಧಾನ ಪರಿಷತ್ ಸದಸ್ಯರಾದ ಸುಜಾ ಕುಶಾಲಪ್ಪ ಅವರು ಟೇಪ್ ಕತ್ತರಿಸಿ ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿದ ಶಾಸಕರು, ಪ್ರಧಾನಿ ನರೇಂದ್ರ ಮೋದಿ ಅವರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ನಂತೆ ತಮ್ಮ ಸ್ವಂತ ಇಚ್ಛೆಯಿಂದ ಸಾರ್ವಜನಿಕ ಸೇವೆಗೆ ಮುಂದಾದ ಮಂದಣ್ಣ ಅವರ ಸೇವೆ ಅಮೋಘವಾಗಿದೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು. ರಾಜ್ಯದ ಕಾಂಗ್ರೆಸ್ ಪಕ್ಷ ಜನರನ್ನು ಸುಳ್ಳು ಹೇಳಿ ವಂಚಿಸುತ್ತಿದೆ. ಮುಂದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಎಂದು ತಿಳಿಸಿದರು. ಹೋರಾಟದ ಮನವನ್ನು ಇಟ್ಟುಕೊಂಡು ನಮ್ಮ ಭಾರತೀಯ ಜನತಾ ಪಕ್ಷ ಕೊಡಗು ಜಿಲ್ಲೆಯಲ್ಲಿ 2 ಶಾಸಕರನ್ನು ಗೆಲ್ಲಿಸುವಂಥ ವ್ಯವಸ್ಥೆಯಾಗಿ ರಾಜ್ಯದಲ್ಲಿ ಸರ್ಕಾರ ನಡೆಸುವಂಥ ನಮ್ಮೆಲ್ಲರ ಕೈಯಲ್ಲಿ ಈಗಾಗಲೇ ಯಾಕೆಂತ ಹೇಳಿದ್ರೆ ದಾನಿಗಳಿಂದ ನಮ್ಮ ಮೋದಿಜಿಯವರ ಒಂದು ಹೊಸ ಬಸ್ ತುಂಗದಾಣವನ್ನು ನಮ್ಮ ಮಂದಣ್ಣನವರು ದಾನಿಯಾಗಿ ಅವರ ಕೈಯಿಂದ ಸ್ವ ಇಚ್ಛೆಯಿಂದ ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ ಹಳೆಯ ಕಾಲದಲ್ಲಿ ಅಷ್ಟೇ, ರಾಜರ ಕಾಲದಲ್ಲಿ ಅಷ್ಟೇ ದಾನಿಗಳಿಂದೇ ನಡೀತದ್ದು. ಹಳೆಗಾಲದಲ್ಲಿ ಪಾಳೆಗಾರಿಕೆ ಇದ್ದ ಟೈಮಲ್ಲೇ ನಮ್ಮ ರಾಜ್ಯಕ್ಕೆ ಬಂದ ಜಂಗಮ ಜೋಗೆ ದಾಸೇನಾಗಿ ಬಂದವಂತವನ್ನೇ ನಮಗೆ ಇಲ್ಲಿ ವಿದ್ಯೆ ಕೊಡಬೇಕು ಅಂತ ಹೇಳುವಾಗ ಎಲ್ಲರೂ ಒಂದು ಜೋಪಟಿಯನ್ನು ಕಟ್ಟಿ ನಮ್ಮ ಪಾಳೆಗಾರಿಕೆ ಇದ್ದ ನಾವು ಲೋಕಲ್ ಅವರು ಜೋಪಟಿ ಕಟ್ಟಿ ಅವ್ರನ್ನ ವಿದ್ಯೆ ಕೊಡಲಿಕ್ಕಾಗಿ ಎಲ್ಲರೂ ದಾನ ಕೈಯಿಂದ ಮಾಡಿದಂಥ ವ್ಯವಸ್ಥೆ ಇದೆ. ಹಾಗೆ ಬ್ರಿಟಿಷ್ ಕಾಲದಲ್ಲೂ ಅಷ್ಟೇ, ಹಾಗೆ ಸ್ವತಂತ್ರ ಪೂರ್ವದಲ್ಲಿ ಈಗಲೂ ಅಷ್ಟೇ ದಾನಿಗಳು ಇದ್ದರೆ ಮಾತ್ರ ದೇಶ ಅಭಿವೃದ್ಧಿ ಆಗುತ್ತೆ. ಹಾಗೆ ಇವತ್ತು ಮಂದಣ್ಣವರು ಪಕ್ಷದಲ್ಲಿ ಬಹಳ ಸಕ್ರಿಯವಾಗಿ ಪಕ್ಷಕ್ಕಾಗಿ ಭಾಳ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ದಾನಗಿರಿ ನಮ್ಮ ಭಾರತೀಯ ಜನತಾ ಪಕ್ಷ ಜನಸಂಘ ಇದ್ದ ಕಾಲದಿಂದ ಹಿರಿಯರಿದ್ದಾರೆ. ಒಂದು ಕಾಲದಲ್ಲಿ ಇಲ್ಲಿ ಬಿಟ್ಟಂಗಾಲದಲ್ಲಿ 1985 ಎಲೆಕ್ಷನಲ್ಲಿ 11:30 ಗಂಟೆಗೆ ನಮ್ಮ ಹಿರಿಯರಾದ ನಾರಾಯಣರಾವ್ ಅವರು ಒಟ್ಟಿಗೆ ಇದ್ದಂಥ ಕಟೀಲಾಯರವರು ಚುನಾವಣಾ ಪ್ರಚಾರ ಮಾಡುವಾಗ ಕೇವಲ 3 ಜನ ಮಾತ್ರ 4 ಜನ ಇದ್ದರು. ಹಾಗಾಗಿ ಜನಪದ ಕಾರ್ಯಕರ್ತರು ಭಾಷಣ ಕಂಬಕ್ಕೆ ಹೊಡೆದು 3 ಜನ ನಮ್ಮ ಕಾರ್ಯಕರ್ತರು ಹಿರಿಯರು 2-3 ಜನ ಇದ್ದರು. ಅಂಥ ಪರಿಸ್ಥಿತಿಯಲ್ಲಿ ಪಕ್ಷ ಸಂಘಟನೆ ಮಾಡಿ ಇವತ್ತು ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷ. ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಕಿರಣ್ ಗಣಪತಿ ಮಾತನಾಡಿ, ಗ್ರಾಮಾಭಿವೃದ್ಧಿಯಾದರೆ ದೇಶ ಅಭಿವೃದ್ಧಿಯಾಗುತ್ತದೆ ಎಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ಚಿಂತನೆಗೆ ಪೂರಕವಾಗಿ ಮಂದಣ್ಣ ಅವರ ಸೇವೆ ಸಲ್ಲಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸಣ್ಣ ಪುಟ್ಟ ಜಾಗಕ್ಕೆ ಕಿತ್ತಾಟವಾಡುವ ಈ ಸಂದರ್ಭದಲ್ಲಿ ಅವಶ್ಯಕತೆ ಇರುವ ಜಾಗದಲ್ಲಿ ಉತ್ತಮ ತಂಗುದಾಣ ಲೋಕಾರ್ಪಣೆ ಮಾಡಿದ ಮಂದಣ್ಣ ಅವರು ಇತರರಿಗೆ ಮಾದರಿಯಾಗಿದ್ದಾರೆ. ಕೇಂದ್ರ ಸರ್ಕಾರದ ರಾಜ್ಯದ ಸರ್ಕಾರಕ್ಕೆ ಬೇಕಾದ ಅನುದಾನ ಬಿಡುಗಡೆ ಮಾಡಿದರೂ ಕೂಡ ಕಾಂಗ್ರೆಸ್ ಸರ್ಕಾರ ಜನರಿಗೆ ಯಾವುದೇ ಅನುದಾನ ಬರುತ್ತಿಲ್ಲ ಎಂದು ಸುಳ್ಳು ಪ್ರಚಾರ ಮಾಡುವ ಕೆಲಸ ಮಾಡುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು. ಒಂದು ಬಸ್ ಉದ್ಘಾಟನೆಯನ್ನು ಜನರ ಸುರಕ್ಷತೆಗೆ, ಜನರ ತಂಗುದಾಣಕ್ಕೆ ತನ್ನ ಸ್ವಂತ ಶಕ್ತಿಯಲ್ಲಿ ನಿರ್ಮಿಸಿ ಸಬ್ಕೆ ಸಾಥ್ ಸಬ್ಕೆ ವಿಕಾಸಿಗೆ ಮಾದರಿಯಾಗಿ ಇವತ್ತು ಲೋಕಾರ್ಪಣೆಯನ್ನು ಕಂಜಿತಂಡ ಮಂದಣ್ಣನವರು ಮಾಡಿದ್ದಾರೆ. ಇವರಿಗೆ ಇಡೀ ಗ್ರಾಮಸ್ಥರ ಪರವಾಗಿ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಬಂಧುಗಳೇ, ಈಗಿನ ದಿನದಲ್ಲಿ ರಸ್ತೆ ಹೋಗುವಾಗ ರಸ್ತೆಯಲ್ಲಿ 3 ಅಡಿ ಜಾಗ ಬಿಡೋಕ್ಕೆ ಬೇಲಿ ಕಿತ್ತಾಡುವಂಥ ಸಮಯದಲ್ಲಿ ತನ್ನ ಉದಾರ ಮನಸ್ಸಿನಿಂದ ಸಿಕ್ಕಿದಂಥ ಜಾಗದಲ್ಲಿ ಮಾದರಿಯಾಗಿ ಒಂದು ಗ್ರಾಮ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ಹೇಳುವಂಥ ನರೇಂದ್ರ ಮೋದಿ ಅವರ ಚಿಂತನೆಗೆ ಪೂರಕವಾಗಿ ಇವತ್ತು ಅವರು ಕೆಲಸ ಮಾಡಿದ್ದಾರೆ. ಅಂದರೆ ಅವರು ಒಂದು ಸಮಾಜಕ್ಕೆ ಒಂದು ಸೇವಾ ರೀತಿಯಲ್ಲಿ ಬೇರೆಯವರಿಗೆ ಒಂದು ಪ್ರೇರಣೆ ಆಗಿದೆ ಅಂತ ಹೇಳಿದ್ರು ತಪ್ಪಾಗಲಾರದು. ಏಕೆಂದರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ನೀವು ನೋಡಿರ್ಬೋದು, ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ, ಶಿವಕುಮಾರ್ ಅವರು CM ಆಗ್ತಾರೆ ಅಂತ ಹೇಳಿಕೆ ನೋಡಿದ್ದಾರೆ. ಆದರೆ ಅವರ ಕಲ್ಮಶ ಎಷ್ಟಿದೆ ಅಂದರೆ ರಾಜೀನಾಮೆ ಕೊಡುವಂಥ ಸಮಯದಲ್ಲೂ ಸೆಂಟ್ರಲ್ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಯಾವುದೇ ಅನುದಾನ ಕೊಡ್ತಾ ಇಲ್ಲ, GSTಯನ್ನು ವಂಚನೆ ಮಾಡ್ತಾ ಇದ್ದಾರೆ, ಕರ್ನಾಟಕಕ್ಕೆ ಸಲ್ಲಿಸಿದಿಲ್ವ ಅಂತ ಹೇಳೋ ಮಾತನ್ನು ಹೇಳ್ತಾರೆ.
ಯಾಕೆಂದರೆ ಬಂಧುಗಳೇ, GSTಯಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಇದು ಕೊಟ್ಟರು ಸಹ ಕರ್ನಾಟಕ ಏನು ಭಾಗಶಃ ಶೇರ್ ಸಿಗಬೇಕು ಅದನ್ನು ನಿರಂತರ ಕೊಡ್ತಾ ಇದ್ದಾರೆ. ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡುವುದರ ಮೂಲಕ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದು ಕಾಂಗ್ರೆಸ್ ಸರ್ಕಾರ, ಭ್ರಷ್ಟ ಸರ್ಕಾರ ಅಂತ. ಈ ಸಂದರ್ಭದಲ್ಲಿ ಬಿಜೆಪಿ ಶಕ್ತಿ ಕೇಂದ್ರದ ಪ್ರಮುಖರಾದ ಅಪ್ಪರೆಂಡ ದಿನು, ವಿರಾಜಪೇಟೆ ಮಂಡಲಾಧ್ಯಕ್ಷರಾದ ಸುವಿನ್ ಗಣಪತಿ, ಕೊಡಗು ಜಿಲ್ಲಾ ಬಿಜೆಪಿ ರೈತ ಮೋರ್ಚಾದ ಅಧ್ಯಕ್ಷರಾದ ಅಮಣಿಚಂಡ ರಂಜು ಪೂಣಚ್ಚ, ಬಿಟ್ಟಂಗಲ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಮೇಚಂಡ ಪ್ರಸನ್ನ, ಮಂಡಳದ ಪ್ರಧಾನ ಕಾರ್ಯದರ್ಶಿ ಅಜಿತ್ ಕರುಂಬಯ್ಯ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ಸರ್ಕಾರ ವಿಧಿಸುತ್ತಿರುವ ತೆರಿಗೆ ಹೊರೆ ದೇಶದ ಜನಸಾಮಾನ್ಯರನ್ನ ಕಂಗಾಲಾಗಿಸಿದೆ ಎಂದು ಆಮ್ ಆದ್ಮಿ ಪಾರ್ಟಿಯ ಕೊಡಗು ಜಿಲ್ಲಾ ಘಟಕ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆಮ್ ಆದ್ಮಿ ಪಾರ್ಟಿಯ ಕಾನೂನು ಸಲಹೆಗಾರ ಕೆಪಿ ಬಾಲಸುಬ್ರಹ್ಮಣ್ಯ ಅವರು, ಮಧ್ಯಪ್ರಾಚ್ಯದ ಯುದ್ಧದ ಹಿನ್ನೆಲೆ ತೈಲದ ಕೊರತೆ ಇರುವುದರಿಂದ ಬೆಲೆ ಹೆಚ್ಚಳವೆನ್ನಲಾಗುತ್ತಿದೆ. ಬೆಲೆ ಹೆಚ್ಚಳ ಮಾಡಿದರೆ ಕೊರತೆ ಇರುವ ತೈಲ ಲಭ್ಯವಾಗುತ್ತದೆಯೇ ಎಂದು ಲೇವಡಿ ಮಾಡಿದರು. ತೈಲ ಬೆಲೆ ಹೆಚ್ಚಳದಿಂದ ಬೃಹತ್ ತೈಲ ಕಂಪನಿಗಳು ಲಾಭ ಪಡೆಯುತ್ತಿವೆ. ಇಂತಹ ವಿಚಾರಗಳನ್ನು ಜನಸಾಮಾನ್ಯರು ಪ್ರಶ್ನಿಸಬೇಕಾಗಿದೆ. ಒಂದು ಟೂತ್ಪೇಸ್ಟ್ ಕೊಳ್ಳುವಾಗ ಅದಾನಿ ನೀಡುವಷ್ಟೇ ತೆರಿಗೆಯನ್ನು ಸಮಾಜದ ಕೆಳಸ್ತರದಲ್ಲಿರುವ ಜನಸಾಮಾನ್ಯರು ಕೂಡ ನೀಡುತ್ತಾರೆ. ಪ್ರಸ್ತುತ ಅತ್ಯಧಿಕ ತೆರಿಗೆ ಪಾವತಿಸುತ್ತಿರುವವರು ಜನಸಾಮಾನ್ಯರೇ ಆಗಿದ್ದಾರೆ. ಇಂದಿನ ತೆರಿಗೆಗಳು ಹೆಚ್ಚಿನ ಹೊರೆಯಾಗುತ್ತಿರುವುದು ಕಳವಳಕಾರಿ ಎಂದರು. ಪ್ರಮುಖ ರಾಜಕೀಯ ಪಕ್ಷಗಳು ಜನಹಿತಕ್ಕೆ ಪೂರಕವಾಗಿ ಕಾರ್ಯನಿರ್ವಹಿಸದೆ ಸ್ವಹಿತಾಸಕ್ತಿ ಮತ್ತು ಕುಟುಂಬ ರಾಜಕಾರಣದಲ್ಲಿ ತೊಡಗಿಸಿಕೊಂಡಿವೆ. ಕೇವಲ ದೇವರು ಧರ್ಮದ ವಿಚಾರಗಳನ್ನಷ್ಟೇ ಮುಂದುವರಿಸಿಕೊಂಡು ಬಿಜೆಪಿ ಅಧಿಕಾರಕ್ಕೆ ಬರುತ್ತಿದೆ. ಗುಡಿ ಗೋಪುರ ದೇವಸ್ಥಾನಗಳ ಒಳಗಿರುವ ದೇವರನ್ನು ಹೊರತಂದು ಅವುಗಳ ಹೆಸರಿನಲ್ಲಿ ಓಟು ಪಡೆಯುವ ಪ್ರಯತ್ನಗಳು ನಡೆಯುತ್ತಿವೆ. ಆಡಳಿತ ಪಕ್ಷದ ಇಂತಹ ಧೋರಣೆಗಳನ್ನು ಜನ ಪ್ರಶ್ನಿಸುವುದು ಅವಶ್ಯಕವಾಗಿದೆ. ಆದರೆ ದೌರ್ಭಾಗ್ಯವೆಂದರೆ ಕೇಂದ್ರ ಸರ್ಕಾರವನ್ನು ಪ್ರಶ್ನಿಸುವುದಕ್ಕೆ ಬದಲಾಗಿ ಪ್ರತಿಪಕ್ಷಗಳನ್ನು ಪ್ರಶ್ನಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೇಂದ್ರ ಸರ್ಕಾರವು ಇಂಧನ ಬೆಲೆ ಹೆಚ್ಚಳ ಮಾಡುತ್ತಿದ್ದರೆ ರಾಜ್ಯದ ಕಾಂಗ್ರೆಸ್ ಪ್ರಮುಖರನ್ನು ನೀವೇಕೆ ಇಂಧನ ದರ ಕಡಿಮೆ ಮಾಡುತ್ತಿಲ್ಲವೆಂದು ಪ್ರಶ್ನಿಸಲಾಗುತ್ತಿದೆ ಎಂದು ವ್ಯಂಗ್ಯವಾಡಿದರು. ಆಮ್ ಆದ್ಮಿ ಪಕ್ಷಕ್ಕೆ ಯಾವುದೇ ಪಕ್ಷಗಳು ವೈರಿಗಳಲ್ಲ, ಬದಲಾಗಿ ಎದುರಾಳಿಗಳಷ್ಟೇ ಎಂದು ಸ್ಪಷ್ಟಪಡಿಸಿದ ಕೆಪಿ ಬಾಲಸುಬ್ರಹ್ಮಣ್ಯ ಅವರು, ಅದೇ ಬಿಜೆಪಿ ಎಎಪಿಯನ್ನು ಶತ್ರುವಿನಂತೆ ವೈರಿಯಂತೆ ಕಾಣುತ್ತಿದೆ. ಪ್ರಸ್ತುತ ಕೇವಲ ಅಭಿವೃದ್ಧಿ ಕಾರ್ಯಗಳಿಂದಷ್ಟೇ ಚುನಾವಣೆ ಗೆಲ್ಲುತ್ತೇನೆ ಎನ್ನುವುದು ಮರೀಚಿಕೆ. ಧರ್ಮ ದೇವರುಗಳ ಆಧಾರದಲ್ಲಿ ಮತ ಪಡೆಯುವ ಮೂಲಕ ರಾಜಕೀಯ ಅಧಿಕಾರ ಪಡೆದು ದುಡ್ಡು ಹೊಡೆಯುವ ಪ್ರಯತ್ನವಷ್ಟೇ ನಡೆಯುತ್ತಿದೆ ಎಂದು ಆರೋಪಿಸಿದರು. ಸಂವಿಧಾನದಲ್ಲಿ ಇರುವಂತೆ ಜಾತ್ಯತೀತ ಚಿಂತನೆಗಳನ್ನು ಸಮಾಜದಲ್ಲಿ ಪಸರಿಸುವ ಗ್ರಾಮ ಸ್ವರಾಜ್ಯವನ್ನು ಸ್ಥಾಪಿಸುವ ಚಿಂತನೆಯನ್ನು ಆಮ್ ಆದ್ಮಿ ಪಾರ್ಟಿ ಹೊಂದಿದೆ. ಜನಸಾಮಾನ್ಯರು ತಮ್ಮ ಸಂಕಷ್ಟಗಳನ್ನು ಮತ್ತು ಸಮಸ್ಯೆಗಳನ್ನು ಹೇಳಿಕೊಂಡರೆ ಅದರ ನೈಜತೆಯನ್ನು ಪರಿಶೀಲಿಸಿ ನ್ಯಾಯ ದೊರಕಿಸಿಕೊಡುವ ಪ್ರಯತ್ನ ಮಾಡಲಾಗುವುದೆಂದರು. ಇನ್ನು ಸ್ವಾತಂತ್ರ್ಯವನ್ನು ನೀವು ಕಲ್ತುಕೊಂಡಾಗ ಕೂಡ ಸುಮ್ಮನೆ ಇದ್ರೆ ಈ ದೇಶದ ಭವಿಷ್ಯ ಏನಾಗುತ್ತೆ? ನಾಲ್ಕನೇ ಆಯಾಮ, ನಾಲ್ಕನೇ ಸ್ತಂಭ ಅಂತ ಹೇಳ್ತೇವೆ. ಅದರಿಂದ ನಾವು ಆಪಿನ ಬಗ್ಗೆ ಸ್ಥಳೀಯವಾಗಿ ಕೂಡ ಚರ್ಚೆ ಮಾಡಿ ಸ್ಥಳೀಯವಾಗಿ ನಾವು ನೋಡ್ತೇವೆ ಏನಿದೆಯೋ ಅದನ್ನು ಮಾಡಬೇಕು. ಇವತ್ತು ಪತ್ರಿಕೆಗಳೇ ಕೆಲವು ಸಲ ಈ ಆಡುವ ಸರ್ಕಾರವನ್ನು ಟೀಕಿಸಿದ್ರೆ ಅದನ್ನು ಹಾಕಲೇ ಇಲ್ಲ, ಪತ್ರಿಕೆಗಳನ್ನೇ ಹಾಕಲಿಲ್ಲ, ಅಭಿಪ್ರಾಯಗಳಿದೆ ಅದನ್ನು ಹಾಕಲೇ ಅಲ್ಲಲ್ಲಿಗೆ ನಮ್ಮ ಜೊತೆಯಲ್ಲಿ ದೊಡ್ಡ ಗಂಟೆ ಇದನ್ನು ಪ್ರಚಾರವನ್ನು ಉಳಿಸೋದಕ್ಕೆ ನಮ್ಮ ಮುಂದಿನ ತಲೆಮಾರು ನಮ್ಮ ಮಕ್ಕಳು ಒಳ್ಳೆಯದಾಗಲಿ ಅನ್ನುವ ದೃಷ್ಟಿಯಿಂದ ಕ್ರಿಯಾತ್ಮಕವಾಗಿ ಸಹಕಾರ ಕೊಡುವುದಕ್ಕೆ ನಿಮ್ಮ ಹತ್ರ ನಾವು ಬಂದಿದ್ದೇವೆ. ವಿದ್ಯಾರ್ಥಿಗಳು ಬಸ್ಸಿನ ಬರಬೇಕಂದ್ರೂ ಅವ್ರಿಗೂ ಕಷ್ಟ ಆಗುತ್ತೆ. ಇವಾಗ ಕೆಲವೊಂದು ವಾಹನ ಇಟ್ಕೊಂಡು ಅವರು ಬರೋರು ಇರ್ತಾರೆ. ಸೊ ಅಂಥವ್ರಿಗೆ ತುಂಬಾ ಕಷ್ಟ ಇದೆ ಇವಾಗ. ಸೊ ಅದನ್ನ ಸರ್ಕಾರ ಕರೆಕ್ಟಾಗಿ ಗಣನೀಯವಾಗಿ ಪರಿಗಣಿಸಿಕೊಂಡು ಇದಕ್ಕೆ ಸೂಕ್ತ ಪರಿಹಾರ ಕೊಡಬೇಕು. ಅದೇ ರೀತಿ ಯುವ ಜನತೆ, ನಮ್ಮ ಕೊಡಗಿನ ಯುವ ಜನತೆ ಏನಿದ್ದಾರೆ ಆಮ್ ಆದ್ಮಿ ಪಕ್ಷದೊಂದಿಗೆ ಕೈ ಜೋಡಿಸಬೇಕು. ತಾಲೂಕು ಮಟ್ಟದಲ್ಲಿ ನಡೆಯುವ ₹50 ಲಕ್ಷಕ್ಕೆ ಒಳಪಟ್ಟ ಕಾಮಗಾರಿಗಳನ್ನು ಆಯಾ ತಾಲೂಕಿನ ಗುತ್ತಿಗೆದಾರರೇ ಪಡೆಯಬೇಕು ಎಂದು ಈಗಾಗಲೇ ಕೊಡಗು ಜಿಲ್ಲಾ ಲೋಕೋಪಯೋಗಿ ಗುತ್ತಿಗೆದಾರರ ಸಂಘ, ಮಡಿಕೇರಿ, ಸೋಮವಾರಪೇಟೆ ಮತ್ತು ಕುಶಾಲನಗರ ತಾಲೂಕು ಸಂಘಗಳಿಗೆ ಮನವಿ ಮಾಡಿದೆ. ಇದರೊಂದಿಗೆ ಹೊರ ಜಿಲ್ಲೆಯ ಗುತ್ತಿಗೆದಾರರ ಮನವೊಲಿಸುವ ಪ್ರಯತ್ನ ಮಾಡಲಾಗುತ್ತದೆ ಎಂದು ಸಂಘದ ಜಿಲ್ಲಾ ಕಾರ್ಯಾಧ್ಯಕ್ಷ VA ಲಾರೆನ್ಸ್ ಅವರು ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೊಡಗು ಜಿಲ್ಲಾ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗುತ್ತಿಗೆದಾರರ ಸಂಕಷ್ಟದ ಪರಿಹಾರಕ್ಕೆ ಪೂರಕವಾಗಿ ಆಯಾ ತಾಲೂಕು ವ್ಯಾಪ್ತಿಯಲ್ಲಿನ ₹50 ಲಕ್ಷ ಮೊತ್ತದ ಕಾಮಗಾರಿಯ ಟೆಂಡರ್ ಅನ್ನು ಇತರ ತಾಲೂಕು ಮತ್ತು ಜಿಲ್ಲೆಯವರು ಪಡೆಯದಂತೆ ಸಂಘ ಮಹತ್ವ ನಿರ್ಣಯವನ್ನು ಕೈಗೊಂಡಿದೆ. ಜಿಲ್ಲಾ ವ್ಯಾಪ್ತಿಯಲ್ಲಿ ನಡೆಯುವ ಲೋಕೋಪಯೋಗಿ ಸೇರಿದಂತೆ ವಿವಿಧ ಇಲಾಖೆಗಳ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ಹೊರ ಜಿಲ್ಲೆಯ ಗುತ್ತಿಗೆದಾರರು %25ರಿಂದ 30% ಕಡಿಮೆ ಮೊತ್ತಕ್ಕೆ ಟೆಂಡರ್ಗಳನ್ನು ಕರೆಯುತ್ತಿರುವುದು ಸಮಸ್ಯೆಯನ್ನು ಸೃಷ್ಟಿಸಿದೆ. ಇಷ್ಟು ಕಡಿಮೆ ಮೊತ್ತಕ್ಕೆ ಟೆಂಡರ್ ಕಾಮಗಾರಿಗಳನ್ನು ಗುಣಮಟ್ಟದೊಂದಿಗೆ ನಿರ್ವಹಿಸುವುದು ಅಸಾಧ್ಯ.
ಅಸಾಧ್ಯ. ಕಡಿಮೆ ಮೊತ್ತ ಕರೆದ ಟೆಂಡರ್ ಕಾಮಗಾರಿಗಳ ಗುಣಮಟ್ಟ ಸಂಪೂರ್ಣ ಹದಗೆಟ್ಟಿರುತ್ತದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕಾಮಗಾರಿಗಳ ಗುಣಮಟ್ಟವನ್ನು ಕಾಯ್ದುಕೊಳ್ಳುವುದಕ್ಕೆ ಪೂರಕವಾಗಿ ಲೋಕೋಪಯೋಗಿ ಸೇರಿದಂತೆ ವಿವಿಧ ಇಲಾಖೆಗಳ ಇಂಜಿನಿಯರ್ಗಳು ಕಾರ್ಯನಿರ್ವಹಿಸಬೇಕಾಗುತ್ತದೆ. ಆದರೆ ಪ್ರಸ್ತುತ ಜಿಲ್ಲೆಯಲ್ಲಿ ಅಗತ್ಯ ಇಂಜಿನಿಯರ್ಗಳ ಕೊರತೆ ಇರುವುದರಿಂದ ಕಾಮಗಾರಿಗಳ ಗುಣಮಟ್ಟದ ಮೌಲ್ಯಮಾಪನ ಸಮರ್ಪಕವಾಗಿ ನಡೆಯುತ್ತಿಲ್ಲ. ಇದನ್ನೇ ಬಂಡವಾಳವಾಗಿಸಿಕೊಂಡಿರುವ ಹೊರ ಜಿಲ್ಲೆಯ ಗುತ್ತಿಗೆದಾರರು ಅತ್ಯಂತ ಕಡಿಮೆ ಮೊತ್ತದ ಟೆಂಡರ್ ಕರೆದು ಕಳಪೆ ಕಾಮಗಾರಿಗಳನ್ನು ನಿರ್ವಹಿಸುತ್ತಿರುವುದು ತಮ್ಮ ಗಮನಕ್ಕೆ ಬಂದಿರುವುದಾಗಿ ತಿಳಿಸಿದರು. ಅವಾಗ ವೆಹಿಕಲ್ಗಳು ತಗೊಳ್ತಾರೆ. ವೆಹಿಕಲ್ ಯಾರು ತಗೊಳ್ಳೋದು 10% ಇಟ್ಟಿದ್ರೆ ಇದು ಸಿಗ್ತದೆ, ವೆಹಿಕಲ್ ಸಿಗ್ತದೆ. ಆ ವೆಹಿಕಲ್ ಹೊಡಿದಷ್ಟು ಇವು ಬೆಳೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟಿದೆ. ಎಲ್ಲ ತಲೆಗಳ ಹಾಕೊಂಡೇ ಇದನ್ನೆಲ್ಲ ಮಾಡ್ತಾ ಇರೋದು. ಕೆಲಸಗಳಿಲ್ಲದಿರುವಾಗ ಇವತ್ತಿನ ಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ ನಮ್ಮ ವೆಹಿಕಲ್ಗಳನ್ನ ನಮಗೆ ಡೀಸೆಲ್ ಹಾಕಲಿಕ್ಕೆ ಅಥವಾ ಅವ್ರಿಗೆ ಸಂಬಳ ಕೊಡೋಕೆ ದುಡ್ಡಿಲ್ಲ, ಕೆಲಸದಿಲ್ಲವ ಈ ಪರಿಸ್ಥಿತಿ. ಇದು ಜನಗಳಿಗೆ ಗೊತ್ತಾಗಿಲ್ಲ. ಇದೆಲ್ಲ ನೋಡಿದಾಗ ಲ್ಯಾವಿಶ್ ಆಗಿದ್ದಾರೆ ಅಂತ ಖಂಡಿತವಾಗಿ ಇದನ್ನು ನಾವು ಪೊನ್ನಂಪೇಟೆ ತಾಲೂಕು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಜೂನ್ 1ರಂದು ಹುದಿಕೇರಿ ಜನತಾ ಪ್ರೌಢಶಾಲೆ ಮೈದಾನದಲ್ಲಿ ನಡೆಯಲಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಎಂಪಿ ಕೇಶವ ಕಾಮತ್ ಮಾಹಿತಿಯನ್ನು ನೀಡಿದ್ದಾರೆ. ಗೋಣಿಕೊಪ್ಪದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಿರಿಯ ಸಾಹಿತಿ ನಿವೃತ್ತ ಪ್ರಾಂಶುಪಾಲ ಟಿಎಸ್ ಗೋಪಾಲ್ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದು, ವಿಚಾರಗೋಷ್ಠಿ, ಕವಿಗೋಷ್ಠಿ, ಸಾಧಕರಿಗೆ ಸನ್ಮಾನ, ಸ್ಮರಣ ಸಂಚಿಕೆ ಬಿಡುಗಡೆ ಸೇರಿದಂತೆ ಕನ್ನಡ ಭಾಷೆ, ಸಂಸ್ಕೃತಿ, ಸಾಹಿತ್ಯದ ಕುರಿತು ಹಲವು ಕಾರ್ಯಕ್ರಮಗಳು ನಡೆಯಲಿದೆ ಎಂದರು. ಬೆಳಗ್ಗೆ 8 ಗಂಟೆಗೆ ರಾಷ್ಟ್ರಧ್ವಜ, ಕನ್ನಡ ಧ್ವಜ ಮತ್ತು ಪರಿಷತ್ತಿನ ಧ್ವಜವನ್ನು ಆರೋಹಣ ಮಾಡುವ ಮೂಲಕ ಸಮ್ಮೇಳನ ಪ್ರಾರಂಭವಾಗಲಿದೆ. ನಾಡಿಗೆ ಸೇವೆ ಸಲ್ಲಿಸಿ ಮರೆಯಾದ ಹಿರಿಯರ ಹೆಸರಿನ 6 ದ್ವಾರಗಳನ್ನು ನಿರ್ಮಾಣ ಮಾಡಲಾಗಿದ್ದು, ಅದರ ಉದ್ಘಾಟನೆ ನಡೆಯಲಿದೆ. ಮೈದಾನದ ಮಹಾದ್ವಾರ ಹಿರಿಯ ವಿಚಾರವಾದಿ ದಿವಂಗತ ಅಜ್ಜಿಕುಟ್ಟಿರ ಕೆ. ಸುಬ್ಬಯ್ಯ, ಪುಸ್ತಕ ಮಳಿಗೆ ದಿವಂಗತ ಚಂಬಂಡ ತಂಗಚ್ಚಿ ಕಾರ್ಯಪ್ಪ, ಸ್ತ್ರೀ ಶಕ್ತಿ ಮಳಿಗೆಯಿಂದ ದಿವಂಗತ ಶಾಂಭವಿ ಅಪ್ಪಣ್ಣಯ್ಯ, ಸಮ್ಮೇಳನ ನಡೆಯುವ ಸಭಾಂಗಣಕ್ಕೆ ದಿವಂಗತ ಅಜ್ಜಿಕುಟ್ಟಿರ ಎನ್. ಸೋಮಯ್ಯ, ಪ್ರಧಾನ ವೇದಿಕೆಯಿಂದ ಕೂರ್ಗ್ ಸ್ಟಾರ್ ಚಕ್ಕೇರ ಅಪ್ಪಯ್ಯ ಇವರ ನೆನಪಿನಲ್ಲಿ ನಿರ್ಮಿಸಲಾಗಿದೆ. ಸಮ್ಮೇಳನದ ಅಧ್ಯಕ್ಷರ ಮೆರವಣಿಗೆ ಹೈಸೊಡ್ಲೂರು ರಸ್ತೆಯಿಂದ ಮುಖ್ಯ ರಸ್ತೆಗಾಗಿ ಕೊಡವ ಸಮಾಜದ ಮೂಲಕ ಜನತಾ ಪ್ರೌಢಶಾಲೆಯ ಮೈದಾನಕ್ಕೆ ಬರಲಿದೆ ಎಂದರು. ಸ್ವಾಗತವನ್ನು ಸಮ್ಮೇಳನ ಸ್ವಾಗತ ಸಮಿತಿ ಉಪಾಧ್ಯಕ್ಷರಾದ ಬಾನಡ ಅರುಣ್ರವರು ನಿರ್ವಹಿಸುತ್ತಿದ್ದು, ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಎಂಪಿ ಕೇಶವ ಕಾಮತ್ ನಾನು ಪ್ರಾಸ್ತಾವಿಕವಾಗಿ ಮಾತನಾಡಿದ್ದೇವೆ. ನಾಡಿಗೆ ಮತ್ತು ರೈತರಿಗೆ ಪ್ರಾರಂಭವಾಗುವ ಕಾರ್ಯಕ್ರಮದಲ್ಲಿ ಕುಂಚ ಗಾಯನವನ್ನು ಚಿತ್ರಕಲಾ ಕಲಾವಿದರಾದಂತಹ ಬಿ.ಆರ್. ಸತೀಶ್ ನೆರವೇರಿಸಿದ್ದಾರೆ. ಸಮ್ಮೇಳನದ ಮುಖ್ಯ ಭಾಷಣಕಾರರಾಗಿ ಅಂತಾರಾಷ್ಟ್ರೀಯ ಕಲಾ ಕೇಂದ್ರದ ಅಧ್ಯಕ್ಷರಾದ ಜರಕನಹಳ್ಳಿ ಕಾಂತರಾಜು ಅವರು ಬಂದು ಮಾತನಾಡ್ತಾರೆ. ನಂತರ ಸಮ್ಮೇಳನ ಅಧ್ಯಕ್ಷರಾದಂತಹ ಟಿ.ಎಸ್. ಗೋಪಾಲ್ ಅವರು ಪ್ರಧಾನ ಭಾಷಣ ಮಾಡಿದ್ದಾರೆ. ನಂತರ ಕನ್ನಡ ಗೀತಗಾಯನ ಕಾರ್ಯಕ್ರಮ ನಡೆದಿದೆ. ಅದರ ಅಧ್ಯಕ್ಷತೆಯನ್ನು ಹಿರಿಯ ಸಂಗೀತಗಾರರಾದಂತಹ ಶ್ರೀಮತಿ ವತ್ಸಲ ನಾರಾಯಣ್ ಮಾಡ್ತಾರೆ. ಅದರಲ್ಲಿ ತಾಲೂಕಿನ ಉದ್ಯೋಗ ಕಲಾವಿದರು ಗೀತಗಾಯನ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ನಂತರ 2 ಗಂಟೆಗೆ ವಿಚಾರಗೋಷ್ಠಿ ಅಧ್ಯಕ್ಷರ ನಿನ್ನೆ ನಿವೃತ್ತ ಪ್ರಾಂಶುಪಾಲರಾದಂತಹ ಪಿಟೀಲ ಬಿದ್ದಪ್ಪ ಅವರು ವಹಿಸಲಿದ್ದು, ದಕ್ಷಿಣ ಕೊಡಗಿನ ಸಾಹಿತ್ಯ ಸ್ವಾತಂತ್ರ್ಯ ಸಂಗ್ರಾಮ ಕುರಿತು ಉಪನ್ಯಾಸಕರಾದ ಡಾಕ್ಟರ್ ಸುಷ್ಮಿತಾ ಅವರು ಮಾತನಾಡ್ತಾರೆ. ರಂಗಭೂಮಿಗೆ ದಕ್ಷಿಣ ಕೊಡಗಿನ ಕೊಡುಗೆ ಕುರಿತು ರಂಗಭೂಮಿ ಕಲಾವಿದರಾದ ಟಿ.ಎಂ. ಶ್ರೀನಿವಾಸ ನಾಯ್ಡು ಮಾತನಾಡ್ತಾರೆ. ಆದಿವಾಸಿ ಬುಡಕಟ್ಟು ಸಮುದಾಯದ ಸಮಸ್ಯೆಗಳ ಕುರಿತು, ಅದರ ಪರಿಹಾರದ ಮಾರ್ಗೋಪಾಯ ಕುರಿತು ಉಪನ್ಯಾಸಕರಾದ ಅಕ್ರಮ್ ಮಾತಾಡ್ತಾರೆ. ನಂತರ ನಡೆಯುವ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಯುವ ಕವಯಿತ್ರಿ ಕೆ.ಜಿ. ರಮ್ಯಾ ವಹಿಸಿಕೊಳ್ಳಿದ್ದಾರೆ. ಕವಿಗೋಷ್ಠಿಯಲ್ಲಿ 12 ಕವಿಗಳು ಗಮನ ವಾಚನ ಮಾಡ್ತಾರೆ. ನಂತರ ತಾಲೂಕಿನ ಸಮಸ್ಯೆಗಳ ಕುರಿತು ಮತ್ತು ಅದರ ಪರಿಹಾರ ಕುರಿತು ಬಹಿರಂಗ ಅಧಿವೇಶನ ವಿಶೇಷವಾಗಿ ಪ್ರತಿ ಸಮ್ಮೇಳನದಲ್ಲೂ ಮಾಡ್ತೇವೆ. ಈ ವಾರಗಳ ಮಾಡುವ ಮೂಲಕ ನಾವು ಆ ವಲಯದಲ್ಲಿರುವಂಥ ಹಿರಿಯರನ್ನು ಗುರುತಿಸಿಬಿಟ್ಟು ಅವರನ್ನು ನೆನಪಿಸಿಕೊಂಡಾಗಿದ್ರೆ ಇವತ್ತಿನ ಮಕ್ಕಳಿಗೆ ಇಂಟರ್ನೆಟ್ ಮುಂದೆ ಹಿಂದಿನ ಯಾವ ವಿಚಾರಗಳು ಗೊತ್ತಿಲ್ಲ, ತಿಳ್ಕೊಳ್ಳೋ ಆಸಕ್ತಿ ಇಲ್ಲ. ಈ ರೀತಿಯಲ್ಲಿ ನಾವು ಅವರನ್ನು ನೆನಪಿಸಿಕೊಳ್ಳುವ ಮೂಲಕ ಇವಾಗ ಮುಂದಿನ ಪೀಳಿಗೆಗೆ ಒಂದು ಮಾಹಿತಿ ಕೊಡ್ಬೋದು ಅನ್ನೋ ನಿಟ್ಟಿನಲ್ಲಿ ಅದನ್ನ ಮಾಡ್ತಾ ಇದ್ದೇವೆ. ಜೊತೆಗೆ ಸನ್ಮಾನ ಕೂಡ ಆಯ್ದ 13 ಜನರ ಸನ್ಮಾನ ಮಾಡ್ತಾ ಇದ್ದೇವೆ. ಜೊತೆಗೆ ಸ್ಮರಣ ಸಂಚಿಕೆಯನ್ನು ವಿಶೇಷವಾಗಿ ತರ್ತಾ ಇರೋದರ ಕಾರಣ ಏನಂತಂದರೆ, ಈ
ಜೊತೆಗೆ ಸನ್ಮಾನ ಮಾಡಿದವರ ಯೋಗ್ಯತೆಯನ್ನು ಯಾಕಾಗಿ ಮಾಡಿದ್ದೇವೆ, ಜೊತೆಗೆ ಆ ಪ್ರದೇಶದ ಸುತ್ತಮುತ್ತಲು ಏನೆಲ್ಲ ಪರಿಸರಗಳ ಪ್ರವಾಸೋದ್ಯಮ ಇರ್ಬೋದು, ಇನ್ನು ಬೇರೆ ಐತಿಹ್ಯಗಳಿರ್ಬೋದು, ಇದೆಲ್ಲವನ್ನು ತಿಳಿಯುವಂಥ ಒಂದು ಸಮಗ್ರವಾದ ಸಂಗ್ರಹ ಯೋಗ್ಯವಾದ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ 13 ಜನರನ್ನು ನಾವು ಈ ಸಮ್ಮೇಳನದಲ್ಲಿ ಸನ್ಮಾನಿಸಲಿದ್ದು, ಸನ್ಮಾನದ ಸಮಾರಂಭದ ಅಧ್ಯಕ್ಷತೆಯನ್ನು ಹಿರಿಯ ವೈದ್ಯರಾದ ಡಾಕ್ಟರ್ ಕೆ ಶಿವಪ್ಪ ಅವರು ವಹಿಸಿಕೊಳ್ಳಲಿದ್ದಾರೆ. ಹೊನ್ನಂಪೇಟೆ ಶ್ರೀ ರಾಮಕೃಷ್ಣ ಶಾರದಾಶ್ರಮದ ಅಧ್ಯಕ್ಷರಾದ ಶ್ರೀ ಫಲಹಿತಾನಂದಜಿ ಮಹಾರಾಜರವರು ಸಾಧಕರನ್ನು ಸನ್ಮಾನಿಸಲಿದ್ದಾರೆ. ಸಾಹಿತ್ಯ ಕ್ಷೇತ್ರದಿಂದ ಶ್ರೀಮಂಗಲ ಗ್ರಾಮದ ಶ್ರೀ ಉಳವಂಗಡ ಕಾವೇರಿ ವಿಜಯ, ಶಿಕ್ಷಣ ಕ್ಷೇತ್ರದಿಂದ ತೆರಾಲು ಗ್ರಾಮದ ಮಲ್ಲೇಗಡ ಮುತ್ತಣ್ಣ, ಸಹಕಾರ ಕ್ಷೇತ್ರದಿಂದ ಕಾನೂರು ಗ್ರಾಮದ ಮಂಚಮಡ ಕಂದ ಭೀಮಯ್ಯ, ಸಮಾಜ ಸೇವಾ ಕ್ಷೇತ್ರದಿಂದ ಹುಲಿಕೆರೆಯ ವಸುರಾಜ್, ರಂಗಭೂಮಿ ಕ್ಷೇತ್ರದಿಂದ ಪೊನ್ನಂಪೇಟೆ ಕೋಳೆರ ಸನ್ನು, ಜನಪದ ಕ್ಷೇತ್ರದಿಂದ ಹುಲಿಕೇರಿಯ ಚಂಗುಲಂಡ ಸೂರಜ್, ಕೃಷಿ ಕ್ಷೇತ್ರದಿಂದ ಹಳ್ಳಿಕಟ್ಟಿನ ಶ್ರೀ ರವಿಶಂಕರ್, ಮಾಧ್ಯಮ ಕ್ಷೇತ್ರದಿಂದ ಪೊನ್ನಂಪೇಟೆಯ ಐಗಂಡ ಬೋಪಣ್ಣ, ವೈದ್ಯಕೀಯ ಕ್ಷೇತ್ರದಿಂದ ಶ್ರೀಮಂಗಲದ ಡಾಕ್ಟರ್ ಮುಕ್ಕಾಟಿರ ಗ್ರೀಷ್ಮ, ನಾಟಿ ವೈದ್ಯ ಕ್ಷೇತ್ರದಿಂದ ಹುಲಿಕೇರಿಯ ನೇರತಂಡ ಚೋಂದಮ್ಮ, ಕ್ರೀಡಾ ಕ್ಷೇತ್ರದಿಂದ ಹುಲಿಕೇರಿಯ ಶ್ರೀಮತಿ ಮಾರಮಾಣ ಮಾಚಮ್ಮ, ಬಾಳೋಪಾಟ ಕ್ಷೇತ್ರದಿಂದ ಹೈಸ್ಕೋ ಗ್ರಾಮದ ಬಲ್ಲೆಬೀದರ ಚಿಕ್ಕಪ್ಪ, ಭರತನಾಟ್ಯ ಕ್ಷೇತ್ರದಿಂದ ಮೂತೆಗೆರೆಯ ಕುಮಾರಿ ಪ್ರೇಕ್ಷಾ ಭಟ್ ಅಲ್ಲದೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಂತಹ ಸಂಘ ಸಂಸ್ಥೆಗಳನ್ನು ಗುರುತಿಸುವ ತೀರ್ಮಾನವನ್ನು ನಾವು ಕೈಗೊಂಡಿದ್ದೇವೆ. ಇದರಲ್ಲಿ ಸೇನಾ ಕ್ಷೇತ್ರದಿಂದ ಹುಲಿಕೇರಿಯ ಮಾಜಿ ಸೈನಿಕರ ಸಂಘ, ಕ್ರೀಡಾ ಕ್ಷೇತ್ರದಿಂದ ಅಂಜಿಕೇರಿ ನಾಡು ಕೂಟ ಮತ್ತು ಶಿಕ್ಷಣ ಕ್ಷೇತ್ರದಿಂದ ಹುಲಿಕೇರಿಯ ಲಿಟಲ್ ಫ್ಲವರ್ ಶಾಲೆಯನ್ನು ನಾವು ಈ ಸಮಾರಂಭದಲ್ಲಿ ಸನ್ಮಾನ ಮಾಡಬೇಕು. ಸರ್ಕಾರಿ ಹಾಗೂ ಖಾಸಗಿ ವಲಯದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಸಿಬ್ಬಂದಿಗಳ ಕನಿಷ್ಠ ವೇತನಕ್ಕೆ ವೈಜ್ಞಾನಿಕ ರೂಪದ ನಿಯಮ ಜಾರಿಗೆ ತರಬೇಕು ಮತ್ತು ಕೇಂದ್ರ ಸರ್ಕಾರ ಅನುಷ್ಠಾನಗೊಳಿಸ್ತಾ ಇರುವ 4 ಕಾರ್ಮಿಕ ಸಂಹಿತೆಗಳನ್ನು ತಡೆದು ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸಬೇಕೆಂದು ಒತ್ತಾಯಿಸಿ ಮೇ 30ರಂದು ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ನ ಕೊಡಗು ಜಿಲ್ಲಾ ಸಮಿತಿ ಜಿಲ್ಲಾಧಿಕಾರಿ ಕಚೇರಿ ಚಲೋ ಹೋರಾಟವನ್ನು ರೂಪಿಸಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದ ಸಿಐಟಿಯು ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ PR ಭರತ್ ಅವರು, ರಾಜ್ಯದಲ್ಲಿ ಬೃಹತ್ ಸಂಖ್ಯೆಯಲ್ಲಿರುವ ಸಂಘಟಿತ, ಅಸಂಘಟಿತ ಮತ್ತು ಯೋಜನಾ ಕಾರ್ಮಿಕರ ಬದುಕನ್ನು ರಕ್ಷಿಸುವುದು ರಾಜ್ಯ ಸರ್ಕಾರದ ಜವಾಬ್ದಾರಿಯಾಗಿದೆ. ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇರುವ 4 ಕಾರ್ಮಿಕ ಸಂಹಿತೆಗಳು ಕಾರ್ಮಿಕರ ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸ್ತಾ ಇವೆ. ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸಲು ಸಂವಿಧಾನ ನೀಡಿರುವ ಅಧಿಕಾರವನ್ನು ರಾಜ್ಯ ಸರ್ಕಾರ ಬಳಸಿಕೊಂಡು ಇದನ್ನು ತಡೆಯಬೇಕು. ಆ ಮೂಲಕ ಸೂಕ್ತ ತಿದ್ದುಪಡಿಗಳೊಂದಿಗೆ ನಿಯಮಾವಳಿಗಳನ್ನು ರೂಪಿಸಬೇಕೆಂದು ಒತ್ತಾಯಿಸಿದರು. ಸರ್ಕಾರ ಕನಿಷ್ಠ ವೇತನದ ಪರಿಷ್ಕರಣೆ ಮಾಡಲಿಕ್ಕೆ ಹಿಂದೇಟಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇದೇ 30ನೇ ತಾರೀಕು ಇಡೀ ರಾಜ್ಯದ ಒಳಗಡೆ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆಯನ್ನ ಮಾಡುವುದರ ಮುಖಾಂತರ ಒಂದು ಸಂಘರ್ಷಾತ್ಮಕವಾಗಿರ್ತಕ್ಕಂಥ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದು. ಆದರೆ ಸರ್ಕಾರ 22ನೇ ತಾರೀಕು ಕನಿಷ್ಠ ವೇತನದ ಪರಿಷ್ಕರಣೆಯಾಗಿ 60% ಏರಿಕೆ ಮಾಡಿದೆ. ಈ ಏರಿಕೆ ಮಾಡಿರ್ತಕ್ಕಂಥ 60%ಗೆ ಸರ್ಕಾರವನ್ನು ಅಭಿನಂದಿಸ್ತೀವಿ ಮತ್ತು ಸ್ವಾಗತಾರ್ಹವಾಗಿರ್ತಕ್ಕಂಥ ವಿಷಯ. ಆದರೆ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಕೇಳಿರತಕ್ಕಂಥ ವೇತನ 100% ವೈಜ್ಞಾನಿಕವಾಗಿರ್ತಕ್ಕಂಥ ಕನಿಷ್ಠ ವೇತನ ಬೇಕು. ನಾವು ಕೇಳ್ತಾ ಇರತಕ್ಕಂಥ ವೈಜ್ಞಾನಿಕವಾಗಿರ್ತಕ್ಕಂಥ ಕನಿಷ್ಠ ವೇತನ ಅಂತ ಹೇಳಿದ್ರೆ ಕನಿಷ್ಠ ಒಂದು ಕಾರ್ಮಿಕ ಅವನ ಕುಟುಂಬ ಸಮೇತ ಬದುಕಲಿಕ್ಕೆ, ಇವತ್ತಿನ ಬೆಲೆ ಏರಿಕೆಗೆ ಅನುಗುಣವಾಗಿ ಅವನ ಜೀವನವನ್ನ ನಿರ್ವಹಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಬದುಕಿಗೆ ಬೇಕಾಗಿರ್ತಕ್ಕಂಥ ಕನಿಷ್ಠ ವೇತನ ಬೇಕು ಅನ್ನತಕ್ಕಂಥದ್ದು ನಮ್ಮ ಡಿಮ್ಯಾಂಡ್ ಇದ್ದಿದ್ದು. 100% ಕೊಡಬೇಕು ಅಂತ ಹೇಳಿ. ಆದರೆ ಸರ್ಕಾರ 60% ನಿಲ್ಲಿಸಿದೆ. ಸರ್ಕಾರಕ್ಕೆ ಸುಪ್ರೀಂ ಕೋರ್ಟಿನ ಮಾರ್ಗದರ್ಶನ ಇದೆ, ಹೈಕೋರ್ಟಿನ ಮಾರ್ಗದರ್ಶನ ಇದೆ. ಹೈಕೋರ್ಟಿನ ಮತ್ತು ಸುಪ್ರೀಂ ಕೋರ್ಟ್ನ 2 ಮಾರ್ಗದರ್ಶನವನ್ನು ಕೂಡ ಸರಿಯಾದ ರೀತಿಯಲ್ಲಿ ಸರ್ಕಾರ ಪಾಲಿಸಲಿಲ್ಲ ಅಂತಕ್ಕಂಥದ್ದಲ್ಲಿ ಬಹಳ ಮುಖ್ಯವಾಗಿ ಕಾಣ್ತಾ ಇದೆ. ಅದರಿಂದ ನಾವು 30ನೇ ತಾರೀಕು ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಅನ್ನತಕ್ಕಂಥದ್ದೇನಿದೆ ಅದರಲ್ಲಿ ಸ್ವಲ್ಪ ಸಡಿಲ ಮಾಡ್ಲಿಕ್ಕೆ ಇರ್ತಕ್ಕಂಥ ತೀರ್ಮಾನವನ್ನು ಮಾಡಿದೆ. ಯಾಕಂದ್ರೆ ಒಂದು 60% ಅನ್ನ ಕೊಟ್ಟಿರತಕ್ಕಂಥ ಒಂದು ಗೌರವಕ್ಕಾಗಿ ಆದರೂ ನಾವು ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಹೋಗ್ಲಿಕ್ಕೆ ತೀರ್ಮಾನವನ್ನು ಮಾಡಿದೆ. ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಡಿಮ್ಯಾಂಡ್ ಏನಂದ್ರೆ ವೈಜ್ಞಾನಿಕವಾಗಿರ್ತಕ್ಕಂಥ ವೇತನವನ್ನ 100% ಕೊಡಬೇಕು ಅನ್ನತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಬೇಡಿಕೆ. ಜೊತೆಯಲ್ಲಿ ಇಲ್ಲಿ ಇವತ್ತು ವೇತನ ಪರಿಷ್ಕರಣೆ ಆಗತಕ್ಕಂಥ ಸಂದರ್ಭದ ಒಳಗಡೆ ಕೊಡಗು ಜಿಲ್ಲೆಯ ಒಳಗಡೆ ಇರತಕ್ಕಂಥ ಬಹಳ ಪ್ಲಾಂಟೇಶನ್ ವಿಭಾಗ ಇರತಕ್ಕಂಥ ಕಾರ್ಮಿಕರಿಲ್ಲ. ಅದು ತೋಟ ಕಾರ್ಮಿಕರು ಇರ್ಬೋದು, ಅಥವಾ ರಬ್ಬರ್ ತೋಟದಲ್ಲಿ ಕೆಲಸ ಮಾಡತಕ್ಕಂಥವ್ರು ಇರ್ಬೋದು, ಚಹಾ ತೋಟಗಳಲ್ಲಿ ಕೆಲಸ ಮಾಡತಕ್ಕಂಥವ್ರು ಇರ್ಬೋದು.
ಈ ಪಟ್ಟಿಯಲ್ಲಿ ಇವತ್ತು ಪ್ಲಾಂಟೇಶನ್ ಕಾರ್ಮಿಕರು ಸೇರ್ಪಡೆ ಆಗಲಿಲ್ಲ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂತಹ, ಬರೀ ಪ್ಲಾಂಟೇಶನ್ ಮಾತ್ರ ಅಲ್ಲ, ಬೀಡಿ ಮತ್ತು ಅಗರಬತ್ತಿ, ಕೈಮಗ್ಗ ಇನ್ನಿತರತಕ್ಕಂಥ ಕೆಲವು ವಿಭಾಗಗಳು, ಈ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂಗೆ ಈ ಒಂದು ಪ್ಲಾಂಟೇಶನ್ ದೊಡ್ಡ ವಿಭಾಗ ಇರತಕ್ಕಂಥದ್ದನ್ನ ಸೇರ್ಪಡೆ ಮಾಡಬೇಕು ಅನ್ನತಕ್ಕಂಥದ್ದು. ಜೊತೆಯಲ್ಲೇ ನಾವು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಬೇಡಿಕೆ ಸರ್ಕಾರದ ಮುಂದೆ, ಇವತ್ತು ಸ್ಕೀಮ್ ನೌಕರರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇರತಕ್ಕಂತಹ ಅಂಗನವಾಡಿ ನೌಕರರಿರ್ಬೋದು, ಬಿಸಿ ಊಟ ನೌಕರರಿರ್ಬೋದು, ಆಶಾ ಕಾರ್ಯಕರ್ತರಿದ್ದಾರೆ, ಅವರಿವತ್ತು ಸ್ಕೀಮ್ ನೌಕರರಾಗಿ ಕನಿಷ್ಠ ವೇತನದ ಪರಿಧಿಯಿಂದ ಹೊರಗಡೆ ಇಲ್ಲ. ಅವರಿನ್ನೂ ಕೂಡ ಕನಿಷ್ಠ ವೇತನದ ಪರಿಧಿಗೆ ಬರಲಿಲ್ಲ. ನಾವು ಈ ಬೇಡಿಕೆಯಲ್ಲಿ ಸರ್ಕಾರದ ಮುಂದೆ ಇರತಕ್ಕಂಥ ಬೇಡಿಕೆ ಅವರನ್ನ ಕನಿಷ್ಠ ವೇತನದ ಪರಿಧಿಗೆ ತರಬೇಕು ಅನ್ನತಕ್ಕಂಥ ಬೇಡಿಕೆ ಇತ್ತು. ಅದು ಯಾವುದೇ ರೀತಿಯಲ್ಲೂ ಕೂಡ ಸರ್ಕಾರ ಇವತ್ತು ಈಡೇರಿಸಲಿಲ್ಲ ಅನ್ನತಕ್ಕಂಥದ್ದು. ಹೀಗೆ ಬಹಳ ಪ್ರಮುಖವಾಗಿರ್ತಕ್ಕಂತಹ ಹಲವಾರು ಅಂಶಗಳನ್ನ ಮುಂದಿಟ್ಕೊಂಡು ಕರ್ನಾಟಕದ ರಾಜ್ಯದಾದ್ಯಂತ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ CIT ಕೊಡಗು ಜಿಲ್ಲಾ ಸಮಿತಿಯ ವತಿಯಿಂದ ನಾವು ಈ ಒಂದು 30ನೇ ತಾರೀಕು ಮಾನ್ಯ ಜಿಲ್ಲಾಧಿಕಾರಿಗೆ ಮನವಿಯನ್ನ ಕೊಡತಕ್ಕಂಥ ಕಾರ್ಯಕ್ರಮ ನಡೆಸ್ತಾ ಇದ್ವಿ. ಜೊತೆಗೆ ಇಡೀ ರಾಜ್ಯದ ಒಳಗಡೆ ಕಾರ್ಮಿಕರು ಸಹಿ ಹಾಕೋದ್ರ ಮುಖಾಂತರ, ಸಾರ್ವಜನಿಕರ ಸಹಿ ಹಾಕೋದ್ರ ಮುಖಾಂತರ ಕನಿಷ್ಠ ವೇತನ ಬೇಕು ಅನ್ನತಕ್ಕಂಥ ಬೇಡಿಕೆಯನ್ನ ಇವಾಗಲೇ ಸಿಗ್ನೇಚರ್ ಕ್ಯಾಂಪಿಂಗ್ ಇಡೀ ರಾಜ್ಯದಲ್ಲಿ ನಡೀತಾ ಇದೆ. ನಮ್ಮ ಜಿಲ್ಲೆಯಲ್ಲೂ ಕೂಡ ಸಿಗ್ನೇಚರ್ ಕ್ಯಾಂಪಿಂಗ್ ನಡೀತಾ ಇದೆ. ಆ ಸಿಗ್ನೇಚರ್ ಕ್ಯಾಂಪ್ ಅನ್ನ ಮಾನ್ಯ ಮುಖ್ಯಮಂತ್ರಿಗೆ ನೇರವಾಗಿ ಮುಂದಿನದಲ್ಲಿ ಕಳಿಸತಕ್ಕಂಥ ಕೆಲಸ ಇದೆ. ನಾಳೆ ಈ ಬೇಡಿಕೆಗಳನ್ನು ಇಟ್ಕೊಂಡು ಬೇರೆ ಬೇರೆ ರಾಜ್ಯಗಳಲ್ಲಿ ಹರಿಯಾಣದಲ್ಲಿ ಹೋರಾಟಕ್ಕೆ ಇಡುವ ಜನರು ಯುವಕರು ಬೀದಿಗೆ ಬಂದಿದ್ದರು. ಅಂದ್ರೆ ಅಲ್ಲಿಯೆಲ್ಲ ಕನಿಷ್ಠ ವೇತನ ಅನ್ನೋದು ಪದ್ಧತಿನೇ ಇಲ್ಲ. ಅಲ್ಲಿಯೆಲ್ಲ ಕನಿಷ್ಠ ವೇತನ 7,000 ರೂಪಾಯಿ 8,000 ರೂಪಾಯಿಯನ್ನು ದುಡಿಬೇಕಾದ ಪರಿಸ್ಥಿತಿ ಇವತ್ತು ಕೂಡ ನಮ್ಮ ಭಾರತ ದೇಶದಲ್ಲಿ ಇದೆ ಅಂತ ನಮ್ಮ ಮುಂದೆ ಇದೆ. ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆ ತನಕ ದುಡಿಬೇಕು, 12 ಗಂಟೆಗಳ ಕಾಲ ದುಡಿಬೇಕು. 12 ಗಂಟೆಗಳ ಕಾಲ ದುಡಿದ್ರೂ ಕೂಡ ನನ್ನ ಜೀವನವನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಒಂದು ಪರಿಸ್ಥಿತಿ ಭಾರತ ದೇಶದಲ್ಲಿ ನಿರ್ಮಾಣ ಆಗಿದೆ. ಯುವಕರು ಬೀದಿಗೆ ಬರ್ತಾ ಇದ್ದಾರೆ. ಅಂದ್ರೆ ಇವತ್ತಿನ ರಾಜಕೀಯವಾಗಿ ಕೂಡ ಅದು ನೋಡಿ ದೊಡ್ಡ ರೀತಿಯಲ್ಲಿ ಒಂದು ಚಾಲೆಂಜ್ ಅನ್ನು ಕೊಡುವ ರೀತಿಯಲ್ಲಿ ಮುಂದಕ್ಕೆ ಬರ್ತಾ ಇದ್ದಾರೆ. ಈಗ ನೋಡಿ ನೀವು ಒಂದು ಜಿಲ್ಲೆ ಪಕ್ಷ ಕೂಡ ಈಗ ಹೊಸದಾಗಿ ಒಂದು ಪಕ್ಷ ಕೂಡ ಉದಯವಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಈಗ ನೋಡಿ ಸರ್ಕಾರಗಳು ಅದು ಯಾವುದೇ ಇರಲಿ, ಕೇಂದ್ರ ಸರ್ಕಾರ ಇರ್ತದೆ, ರಾಜ್ಯ ಸರ್ಕಾರಗಳು ಕೂಡ ಇರ್ತದೆ. ಆದ್ರೆ ಇವರ ವಿರುದ್ಧ ದೊಡ್ಡ ರೀತಿಯಲ್ಲಿ ಭಿನ್ನಾಭಿಪ್ರಾಯಗಳು, ದೊಡ್ಡ ರೀತಿಯಲ್ಲಿ ಅಸಮಾಧಾನ ಇದೆ. ಭಾರತ ದೇಶದಲ್ಲಿ ಇರುವಂತಹ ಯುವಕರು ದೊಡ್ಡ ರೀತಿಯಲ್ಲಿ ಈ ಕನಿಷ್ಠ ವೇತನಕ್ಕೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿ ಮುಂದೆ ಬರ್ತಾ ಇದೆ. ಈಗಿನ ಒಂದು ಸಂದರ್ಭದಲ್ಲಿ ನಮ್ಮ ಹೋರಾಟ ಇಡೀ ರಾಜ್ಯದಲ್ಲಿ ನಮ್ಮ CIT ಹೋರಾಟಗಳು ಹಲವಾರು ವರ್ಷಗಳಿಂದ ನಿಮ್ಮ ಮುಂದೆ ನಾವು ಎಷ್ಟು ಸತಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ. ಕಳೆದ 22 ವರ್ಷಗಳಿಂದ ನಿರಂತರವಾಗಿ ನಾವು CIT ನೇತೃತ್ವದಲ್ಲಿ ಅಥವಾ JCTU ನಮ್ಮ ಜಂಟಿ ಕ್ರಿಯಾ ಸಮಿತಿಯ ನೇತೃತ್ವದಲ್ಲಿ ಕನಿಷ್ಠ ವೇತನ ಜಾರಿ ಮಾಡಬೇಕು ಅಂತ ಹೇಳಿ ನಿರಂತರವಾಗಿ 22 ವರ್ಷಗಳಿಂದ ಹೋರಾಟಗಳನ್ನು ಮಾಡಿಕೊಂಡು ಬಂದಿದೆ. ಗೋಷ್ಠಿಯಲ್ಲಿ CITU ಅಧ್ಯಕ್ಷ AC ಸಾಬು, ಉಪಾಧ್ಯಕ್ಷ KK ಹರಿದಾಸ್, ಸರ್ಕಾರಿ ಆಸ್ಪತ್ರೆ ಸ್ವಚ್ಛತಾ ನೌಕರರ ಸಂಘದ ಅಧ್ಯಕ್ಷೆ HK ಜಾನಕಿ, ಗ್ರಾಮ ಪಂಚಾಯತ್ ನೌಕರರ ಸಂಘದ ಕುಶಾಲನಗರ ತಾಲೂಕು ಕಾರ್ಯದರ್ಶಿ HM ದಿನೇಶ್, ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕಿಯರ ಸಂಘದ ಪ್ರಮುಖರಾದ ಇಂದಿರಾ KC ಪಾಲ್ಗೊಂಡಿದ್ದರು. ತ್ಯಾಗ, ಬಲಿದಾನ ಹಾಗೂ ಸಮರ್ಪಣಾ ಮನೋಭಾವ ಮಹತ್ವವನ್ನು ಸಾರುವ ಪವಿತ್ರ ಈದ್ ಉಲ್ ಅಜ್ಹಾ ಬಕ್ರೀದ್ ಹಬ್ಬವನ್ನು ದಾಪಕ್ಲು, ಹಳೆ ತಾಲೂಕು, ಎಮ್ಮೆಮಾಡು, ಕುಂಜಿಲ, ಕೊಳಕೇರಿ, ಕಿಕ್ಕರೆ, ಕೊಟ್ಟಮುಡಿ, ಚೆರಿಯಪರಂಬು ಸೇರಿದಂತೆ ಇನ್ನಿತರ ಮಸೀದಿಗಳಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿ ಹಾಗೂ ಸಡಗರದಿಂದ ಆಚರಣೆ ಮಾಡಲಾಯಿತು. ದಾಪಕ್ಲು ಸಮೀಪದ ಹಳೆ ತಾಲೂಕು ಬದ್ರಿಯಾ ಜುಮಾ ಮಸೀದಿಯ ಖತೀಬರಾದ ಕಹಾಲಿದ್ ಹಿಮಾಮಿ ಅವರ ನೇತೃತ್ವದಲ್ಲಿ ವಿಶೇಷ ಈದ್ ನಮಾಜ್ ನೆರವೇರಿತು. ಬಳಿಕ ಈದ್ ಸಂದೇಶ ಭಾಷಣ ನೀಡಿದ ಅವರು, ಪ್ರವಾದಿ ಇಬ್ರಾಹಿಂ ಅವರ ನಿಷ್ಕಲ್ಮಶ ತ್ಯಾಗ ಮತ್ತು ದೇವರ ಮೇಲಿನ ಸದೃಢವಾದ ನಂಬಿಕೆಯನ್ನು ಸ್ಮರಿಸುತ್ತಾ ಸಮಾಜದಲ್ಲಿ ಪ್ರತಿಯೊಬ್ಬರೂ ಶಾಂತಿ, ಸಹನೆ ಮತ್ತು ಪರಸ್ಪರ ಸೌಹಾರ್ದತೆಯನ್ನು ಬೆಳೆಸಿಕೊಳ್ಳಬೇಕೆಂದು ಕರೆ ನೀಡಿದರು. ಮಸೀದಿ ಜಮಾತ್ ಕಮಿಟಿಯ ಅಧ್ಯಕ್ಷ PA ಮಹಮ್ಮ, ಪದಾಧಿಕಾರಿಗಳು ಹಾಗೂ ಸದಸ್ಯರು ಪಾಲ್ಗೊಂಡಿದ್ದರು. ಮುಹಿಯುದ್ದೀನ್ ಜುಮಾ ಮಸೀದಿಯಲ್ಲಿ ಖತೀಬರಾದ ಶೌಕತ್ ಸಕಾಫಿ ಅವರು ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿ ಹಿತವಚನಗಳನ್ನಾಡಿದರು. ಈ ಸಂದರ್ಭ ಮಸೀದಿ ಜಮಾತ್ ಕಮಿಟಿಯ ಅಧ್ಯಕ್ಷ MH ಅಬ್ದುಲ್ ರೆಹಮಾನ್, ಕಾರ್ಯದರ್ಶಿ ಯೂನುಸ್ PM, ಉಪಾಧ್ಯಕ್ಷ ಅರಫತ್, ಪದಾಧಿಕಾರಿಗಳು ಹಾಗೂ ಸದಸ್ಯರು ಪಾಲ್ಗೊಂಡಿದ್ದು ನಾಡಿನ ಸಮಸ್ತ ಜನತೆಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರಿದರು.
ನಮಾಜ್ ಮುಗಿದ ಬಳಿಕ ನೆರೆದಿದ್ದ ಮುಸ್ಲಿಂ ಬಾಂಧವರು ಪರಸ್ಪರ ಆಲಿಂಗಿಸಿಕೊಂಡು ಹಸ್ತಲಾಘವ ಮಾಡುವ ಮೂಲಕ ಈದ್ ಮುಬಾರಕ್ ಶುಭಾಶಯಗಳಿಂದ ವಿನಿಮಯ ಮಾಡಿಕೊಂಡರು. ಅಲ್ಲದೆ ಕಬರ್ಸ್ಥಾನ ಮತ್ತು ದರ್ಗಾದಲ್ಲಿ ವಿಶೇಷ ಪ್ರಾರ್ಥನೆ ಮಾಡಿ ಹಿರಿಯರಿಗೆ ಮತ್ತು ನಾಡಿನ ಒಳಿತಿಗಾಗಿ, ಸಮೃದ್ಧಿಗಾಗಿ ಹಾಗೂ ವಿಶ್ವ ಶಾಂತಿಗಾಗಿ ವಿಶೇಷ ಸಾಮೂಹಿಕ ಪ್ರಾರ್ಥನೆ ನೆರವೇರಿಸುವ ಮೂಲಕ ಹಬ್ಬದ ಸಾರ್ಥಕತೆಯನ್ನ ಮೆರೆದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ ನಾಪಕ್ಲೋ. ವಿರಾಜಪೇಟೆಗೆ ಬಂದವರಿಗೆ ತರಹೇವಾರಿ ಮಾವು ಎಲ್ಲರಿಂದ ಕೈಬೀಸಿ ಕರೀತಾ ಇದೆ. ಆಘ್ರಾಣಿಸಿದರೆ ಆಹಾ ಮಾವಿನ ಸುಮಧುರ ಪರಿಮಳ ಎಲ್ಲರನ್ನ ಆಕರ್ಷಿಸ್ತಾ ಇದೆ. ಬಂದವರು ಲಕೋಟೆ ಪೂರ್ತಿ ಮಾವಿನ ಹಣ್ಣನ್ನ ಕೊಂಡೊಯ್ಯುವ ದೃಶ್ಯ ಕಂಡುಬರ್ತಾ ಇತ್ತು. ಇದು ರೋಟರಿ ಕ್ಲಬ್ ವಿರಾಜಪೇಟೆ ಮತ್ತು ಕೊಡಗು ಜಿಲ್ಲಾ ಹಾಪ್ಕಾಮ್ಸ್ ನಿಯಮಿತ ಮಡಿಕೇರಿ ಇವರ ಜಂಟಿ ಆಶ್ರಯದಲ್ಲಿ ನಗರದ ತಾಲೂಕು ಮೈದಾನದ ಆವರಣದಲ್ಲಿ 3 ದಿನಗಳ ಕಾಲ ನಡೆಯುವ ಮಾವು ಮೇಳದಲ್ಲಿ ಕಂಡುಬಂದ ದೃಶ್ಯ. ಈ ಮಾವು ಮೇಳದಲ್ಲಿ ನೈಸರ್ಗಿಕವಾಗಿ ಹಣ್ಣಾಗಿಸಿರುವ ಹಣ್ಣು ಮಾತ್ರ ಮಾರಾಟವಾಗ್ತಾ ಇದೆ. ಕನಕಪುರದಿಂದ ಆಗಮಿಸಿರುವ ರೈತರು ಇಲ್ಲಿ ಹಣ್ಣು ಮಾರಾಟ ಮಾಡ್ತಾ ಇದ್ದಾರೆ. ಮೇ 30ರವರೆಗೆ ಈ ಮೇಳ ಇರಲಿದೆ. ಬಿರು ಬಿಸಿಲ ಮಧ್ಯೆಯೂ ಮಾವು ಮೇಳಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಗ್ರಾಹಕರು ಉತ್ಸಾಹದಲ್ಲಿ ಮುಗಿಬಿದ್ದು ಖರೀದಿಯಲ್ಲಿ ತೊಡಗಿದ್ದು ಕಂಡುಬಂದಿದೆ. ರಾಮನಗರ ಜಿಲ್ಲೆಯ ಕನಕಪುರದ ಈ ರೈತರು ನೈಸರ್ಗಿಕ ವಿಧಾನದಲ್ಲಿ ಯಾವುದೇ ಕಾರ್ಬೈಡ್ ರಾಸಾಯನಿಕ ಬಳಸದೆ ಮಾವಿನಕಾಯಿಯನ್ನು ಹಣ್ಣಾಗಿಸ್ತಾರೆ. ಕೊಯ್ದ ಕಾಯಿಗಳನ್ನು ಮಣ್ಣಿನ ಮನೆಯಲ್ಲಿ ಮುಚ್ಚಿಡುತ್ತಾರೆ. ಆಗ ಬೆಚ್ಚಗಿನ ವಾತಾವರಣದಲ್ಲಿ ಮಾವು ನೈಸರ್ಗಿಕವಾಗಿ ಹಣ್ಣಾಗುತ್ತೆ. ಹಾಗೆ ಹಣ್ಣಾಗೋ ಮಾವಿನ ರುಚಿ ಸಿಹಿ ಇರುತ್ತೆ. ಅಲ್ಲದೆ ಬಣ್ಣ ಸಹಜವಾಗಿ ಕಾಣುತ್ತೆ. ಹಣ್ಣುಗಳ ಬಣ್ಣ ಬೇರೆ ಬೇರೆ ರೀತಿ ಇರುತ್ತೆ ಎಂದು ರೈತರು ಮಾಹಿತಿಯನ್ನು ನೀಡಿದರು. ಮೇಳದಲ್ಲಿ ವಿವಿಧ ತಳಿಗಳಾದ ಅಲ್ಫೋನ್ಸ್, ಬಾದಾಮ್, ಮಲ್ಲಿಕ, ರಸಪುರಿ, ಮಲಗೋಬ, ಸಿಂಧೂರ, ಕಾಳಪಾಡಿ, ತೋತಾಪುರಿ, ಬೆಂಗನ್ಪಲ್ಲಿ, ಶುಗರ್ ಬೇಬಿ ಇತ್ಯಾದಿ ಮಾರಾಟವಾಗ್ತಾ ಇದೆ. ಅಲ್ಲದೆ ವಿಶೇಷವೆಂದರೆ ಕೆಲವೊಂದು ವಿಶೇಷ ಮಾವಿನ ತಳಿಗಳನ್ನು ಪ್ರದರ್ಶನಕ್ಕೆ ಕೂಡ ಇರಿಸಲಾಗಿದ್ದು ಜನ ನೋಡಿ ಖುಷಿ ಪಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಉತ್ತಮ ದರದಲ್ಲಿ ಮಾವಿನ ಹಣ್ಣು ಲಭ್ಯವಾಗ್ತಾ ಇದ್ದು ವಿರಾಜಪೇಟೆ ಜನತೆ ಹಣ್ಣುಗಳ ರಾಜನ ಖರೀದಿಯಲ್ಲಿ ಮುಗಿಬೀಳ್ತಾ ಇದ್ದಾರೆ. ವಿಧಾನ ಪರಿಷತ್ನ ಸದಸ್ಯರಾದ ಮಂಡ್ಯಪಂಡ ಸುಜಾ ಕುಶಾಲಪ್ಪ, ಜಿಲ್ಲಾ ಹಾಪ್ಕಾಮ್ಸ್ ಅಧ್ಯಕ್ಷ ರಮೇಶ್ ಚಂಗಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಮಳೆಗಾಲ ಸಮೀಪಿಸುತ್ತಿರುವ ಹಿನ್ನೆಲೆ ಮಡಿಕೇರಿ ನಗರದ ಹಲವು ಭಾಗಗಳಲ್ಲಿ ಮುನ್ನೆಚ್ಚರಿಕಾ ಕಾಮಗಾರಿಗಳು ನಡೀತಾ ಇದ್ದು, ನಗರದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಹಿಂಭಾಗದಲ್ಲಿ ರಸ್ತೆ ಬದಿಯ ಕಾಡನ್ನು ಸ್ವಚ್ಛಗೊಳಿಸಲಾಯಿತು ಹಾಗೂ ಮಾರ್ಕೆಟ್ ಸುತ್ತಮುತ್ತಲಿನ ಆವರಣದಲ್ಲಿ ಸ್ವಚ್ಛತಾ ಕಾರ್ಯವನ್ನು ನಡೆಸಲಾಯಿತು. ನಗರಸಭಾ ಅಧ್ಯಕ್ಷೆ ಕಲಾವತಿ ಹುದ್ದು ಸ್ಥಳದಲ್ಲಿ ಹಾಜರಿದ್ದು ಕಾಮಗಾರಿಯನ್ನು ವೀಕ್ಷಿಸಿದ್ರು. ಇದೇ ವೇಳೆ ಮಡಿಕೇರಿ ನಗರದೊಳಗೆ ಸಾರ್ವಜನಿಕರು ಸ್ವಚ್ಛತೆ ಕಾಪಾಡುವಂತೆ ಮನವಿ ಮಾಡಿದ್ದಾರೆ. ಕೊಡಗು ಚಾನಲ್ ನ್ಯೂಸ್, ಸಂದೀಪ್, ಮಡಿಕೇರಿ. ಎದುರಿಗೆ ಸಿಕ್ಕವರನ್ನ ನಿಂದಿಸುತ್ತಲೇ ಭದ್ರಕಾಳಿ ಅಯ್ಯಪ್ಪ ದೇವರ ಹರಕೆಯಿಂದ ಪೂರೈಸಿಕೊಳ್ಳುವ ಕಾಡು ಜನರ ಬೇಡು ಹಬ್ಬ ದೇವರಪುರ ಭದ್ರಕಾಳಿ ಅಯ್ಯಪ್ಪ ದೇವಸ್ಥಾನದಲ್ಲಿ ನಡೆಯಿತು. ಗಿಲಿಗಿಲಿ ಬೋರ್ಗರೆತ್ತದ ನಾದವಾಗಿಸ್ತಾ ತೆಗಳಿಕೆ ಜರಿಯೋದ್ರಿಂದ ಭದ್ರಕಾಳಿ ಅಯ್ಯಪ್ಪ ದೇವರ ವೇಷಧಾರಿ ಭಕ್ತಾದಿಗಳು ದೇವರ ಮಂತ್ರ ಜಪ ಕುಂಡೆ ಪದ ಬಳಕೆಯೊಂದಿಗೆ ಎದುರಿಗೆ ಸಿಕ್ಕ ಸಾರ್ವಜನಿಕರಿಗೆ ವಾಚಾಮ ಗೋಚರವಾಗಿ ಬೈಯುತ್ತಾ ಸಂಕೋಚಿತರನ್ನಾಗಿ ಮಾಡಿದರು. ಲಜ್ಜೆಯಿಂದಲೇ ಜನರು ವೇಷಧಾರಿ ಭಕ್ತಾದಿಗಳಿಗೆ ಕಾಣಿಕೆ ನೀಡುವ ಮೂಲಕ ಕಾಡು ಮಕ್ಕಳ ಕುದುರೆ ಬೇಡು ಹಬ್ಬವನ್ನು ಸಂಭ್ರಮಿಸಿದರು. ಅಶ್ಲೀಲ ಬೇಗುಳ, ಸೂರೆ ಬುರುಡೆಯ ಶಬ್ದಕ್ಕಿಂತ ಹೆಚ್ಚಾಗಿ ತುತ್ತೂರಿ, ಬ್ಯಾಂಡ್ ಸೆಟ್ನ ಶಬ್ದಗಳು ಹೆಚ್ಚಾಗಿದ್ದವು. ಪೊಲೀಸರ ಬಿಗಿ ನಿಯಂತ್ರಣದಿಂದ ಮತ್ತು ಮದ್ಯಪಾನ ನಿಷೇಧದಿಂದ ಗೋಣಿಕೊಪ್ಪ, ಪೊನ್ನಂಪೇಟೆ, ತಿತಿಮತಿ ಭಾಗಗಳಲ್ಲಿ ವೇಷಧಾರಿಗಳ ಭಾಗವಹಿಸುವಿಕೆ ವಿರಳವಾಗಿತ್ತು. ವೇಷಧಾರಿಗಳು ಪಿರಿಯಾಪಟ್ಟಣ, ಕುಶಾಲನಗರ, HD ಕೋಟೆ ಭಾಗಗಳಿಂದ ನೇರವಾಗಿ ಪಿಕಪ್ ಜೀಪ್ಗಳಲ್ಲಿ ಬಂದು ದೇವಸ್ಥಾನಕ್ಕೆ ತೆರಳುತ್ತಾ ಇದ್ರು.
ಅಧಿಕ ಸಂಖ್ಯೆಯಲ್ಲಿ ಪೊಲೀಸ್ ಭದ್ರತೆ ಇದ್ದರೂ ಕೂಡ ಜೀಪ್ಗಳ ಟಾಪ್ಗಳ ಮೇಲೆ ಸಂಖ್ಯೆಗಿಂತ ಹೆಚ್ಚಾಗಿ ವೇಷಧಾರಿಗಳು ಕುಳಿತು ಸಂಚಾರ ಉಲ್ಲಂಘನೆ ಮಾಡ್ತಾ ಇರುವುದು ಕಂಡುಬಂತು. ಹೆಲ್ಮೆಟ್ ಧರಿಸದೆ ದ್ವಿಚಕ್ರ ಸವಾರರ ಸವಾರಿಯೂ ಅಧಿಕವಾಗಿತ್ತು. ಆದರೂ ಪೊಲೀಸರು ಈ ಬಗ್ಗೆ ಗಮನ ಹರಿಸಲಿಲ್ಲ. ದೇವರಪುರದ ಹೆಬ್ಬಾಲೆ ಗ್ರಾಮದ ಶ್ರೀ ಭದ್ರಕಾಳಿ ಅಯ್ಯಪ್ಪ ದೇವಸ್ಥಾನದ ಅಂಗಳದಲ್ಲಿ ವೇಷಧಾರಿಗಳು, ಸೊಪ್ಪು ಹರಿದ ಬಟ್ಟೆ, ಸ್ತ್ರೀ ರೂಪಧಾರಿಗಳು, ದೇವರ ಅವತಾರ, ತುಂಡುಡುಗೆ, ವಿಭಿನ್ನ ಶೈಲಿಯಲ್ಲಿ ಆದಿವಾಸಿಗಳು ಕೋಲು ಬಾರಿಸುವುದರೊಂದಿಗೆ ನೃತ್ಯ ಮಾಡಿ ಹರಕೆಯನ್ನ ಪೂರೈಸಿದ್ರು.